ಫಿಕ್ಸ್ ಅದ. ಅದು ಆ ಟೈಮ್ ಮುಗಿತಂದ್ರೆ ಇದು ಟೈಮ್ ಆಗ್ತದ, ಯಾರೂ ಅದನ್ನು ತಡೆಯೋಕ್ಕಾಗೋದಿಲ್ಲ. ಅದಕ್ಕೆ ಅದು ಎಷ್ಟು ಟೈಮ್ ಇರ್ತದೋ ಅದನ್ನಷ್ಟೇ ನಾವು ಉಪಯೋಗ ಮಾಡ್ಕೋಬೇಕಂತ ಮಾಡೋರು ಹೇಳ್ತಾರೆ. जिस समय आपका ये शरीर पूरा हो जाएगा उस समय पर न जमीन जायदाद काम आएगी, न धन संपत्ति काम आएगी। मन को, बुद्धि को, चित्त को और जीवात्मा को निकाल करके इस शरीर से बाहर कर दिया जाएगा। ये शरीर आपका यहीं जमीन पर गिर पड़ेगा। बोलिए, ಯಾವಾಗ ನಿಮ್ಮ ಟೈಮ್ ಮುಗೀತದ, ನಿಮ್ಮ ಜಮೀನ, ಮನಿ, ಮಠ, ಗಾಡಿ, ಬಂಗ್ಲೆ ಇವ್ಯಾವುದೂ ನಿಮ್ಗೆ ಕೆಲಸಕ್ಕೆ ಬರೋದಿಲ್ಲ. ಈ ಶರೀರನ ಆ ಮನೆಯಿಂದ, ಈ ಭೂಮಿಯಿಂದ ಹೊರಗೆ ತೆಗೆದು ಇದನ್ನು ಬೇಕಾದ್ರೆ ಸುಡ್ತಾರ ಅಥವಾ ಹುಗಿತಾರ. ಅದಕ್ಕೆ ಇವು ಏನು ಸಂಪತ್ತು ನಾವು ಇಂಥ ಮಾಡಿದ್ದೀವಿ, ಸಂಗ್ರಹ ಮಾಡಿದ್ದೀವಿ, ಅದು ಯಾವ ಕೆಲಸಕ್ಕೆ ಬರುವುದಿಲ್ಲ ಅಂತ ಮಾಡೋದು. इसीलिए संत महात्मा फकीर हम जीवों को समझाने के लिए भूली बचरी जीवात्माओं को इस भव सागर से पार लगाने के लिए इस धरा भूमि पर अवतरित होते और हम जीवों को समझाते हैं। ಅವ್ರು ಏನ್ ಹೇಳ್ತಾರ, ನಾವು ನಿಮ್ಮ ತಂದೆ ದೇಶದಿಂದ ಬಂದಿದ್ದೀವಿ, ನಾವು ನಿಮ್ಮ ತಂದೆ ದೇಶದಿಂದ ಬಂದಿದ್ದೀವಿ, ನಿಮ್ಮ ತಂದೆಯವರಿಗೆ ಕರ್ಕೊಂಡು ಹೋಗಕ್ಕೆ ನಾವು ಬಂದಿದ್ದೀವಿ, ದಯಮಾಡಿ ನೀವು ನಮ್ಮ ಕಡೆ ಬರ್ರಿ ಅಂತ ಹೇಳ್ತಾರೆ. ಅದನ್ನ ಮಹಾರಾಜ ಹೇಳ್ತಾರೆ. महात्मा हम जीवों को समझाते हैं कि भाई ये देश तुम्हारा देश नहीं, तुम्हारा देश सचखंड है। ये कौम तुम्हारी कौम नहीं, तुम्हारी कौम सतनाम है। और ये जीवात्मा उस सतनाम रूपी समुद्र की बूंद है। इस बूंद को समुद्र से मिलाओ, यानी इस जीवात्मा को उस परमात्मा से मिलाओ। बोली, ಮಹಾತ್ಮರು ಹೇಳ್ತಾರ, ನಿಮ್ಮ ಜೀವಾತ್ಮ ಏನೈತಿ, ಆ ಒಂದು ಪರಮಾತ್ಮ ತತ್ವ ಏನು ಸಮುದ್ರದಾಗ ಮ್ಯಾಲ ಅದಾನ, ಆ ಒಂದು ಸಮುದ್ರ ರೂಪಿ ಪರಮಾತ್ಮಂದ ಒಂದು ಅಂಶ ಐತಿ, ಒಂದು ಬಿಂದು ಐತಿ. ಆ ಒಂದು ಬಿಂದುವನ್ನ ಹೋಗಿ ಸಮುದ್ರದಾಗ ಕೂರಿಸೋದು ಮಹಾತ್ಮರ ಉದ್ದೇಶ ಐತದ. ನಮ್ಮದಾದ್ರು ನಮ್ಮ ಜೀವಾತ್ಮನ ಆ ಪರಮಾತ್ಮನ ಸಮುದ್ರ ರೂಪಿ ಪರಮಾತ್ಮನ ಹೋಗಿ ಸೇರ್ಕೊಳ್ಳೋದನ್ನ ಈ ಜೀವನದ ಉದ್ದೇಶ ಐತೆ ಅಂತ ಮಹಾರಾಜರು ಹೇಳ್ತಾರೆ. महात्मा कहते हैं कि भाई वो परमात्मा है, वो आपको मिलेगा, जीते जी मिलेगा, इसी मनुष्य शरीर में मिलेगा। इसी मनुष्य शरीर के अंदर जा करके परमात्मा से मिलने का वह एकमात्र दरवाजा है। उस दरवाजे का भेद केवल संतों महात्माओं को ही प्राप्त है। बोलिए, ಮಹಾತ್ಮ ಹೇಳಿದರು, ಪರಮಾತ್ಮನ ಭೇಟಿಯಾಗುವ ದಾರಿ ಈ ಮಾನವ ದೇಹದಾಗ ಅಷ್ಟೇ ಇದೆ ಅಂತಾರೆ. ಈ ಮಾನವ ದೇಹದಾಗ ಐತಿ, ಆ ದಾರಿ ಹಿಡ್ಕೊಂಡು ನಾವು ಹೋದ್ರನ ಪರಮಾತ್ಮ ಸಿಗ್ತಾನ. ಆ ದಾರಿ ನಮ್ಗೆಲ್ಲರಿಗೂ ನಮ್ಮ ದೇಹದಾಗ ಐತಿ, ಆದ್ರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಎಲ್ಲಿ ಐತೆ ಅಂತ. ಅದು ಮಹಾತ್ಮರಿಗೆ ಅಷ್ಟೇ ಗೊತ್ತೈತಿ. ಅದು ಗುಪ್ತ ಐತಿ ದಾರಿ. ಆ ಗುಪ್ತ ದಾರಿ ಸಂತರಿಗೆ ಅಷ್ಟೇ ಗೊತ್ತಿರ್ತದೆ. ಅದನ್ನ ಹೇಳ್ತಾರೆ ಮಹಾರಾಜ. प्रेमी भाई बहनों, महात्मा जीवों को समझाने की कोशिश करते कि वो रास्ता केवल महात्माओं को प्राप्त है। उस रास्ते को प्राप्त करने के लिए सबसे पहले जरूरी है कि पहले आप मानवतावादी बनो, मानव धर्म और मानव कर्म को अपनाओ। मानव धर्म क्या है कि इंसान इंसान के काम आवे, एक दूसरे की निस्वार्थ भाव से सेवा करे, सत्य, दया, हिंसा, परोपकार आदि गुणों को अपने जीवन में उतार करके किसी संत महात्मा की खोज करके
उनके बताए हुए रास्ते पर चल करके मालिक की भक्ति कर ले, यही जीवों का सबसे बड़ा मानव धर्म है। महाराज ಹೇಳ್ತಾರೆ ಸಂತ ಮಹಾತ್ಮರ ಜೀವಗಳಿಗೆ ತಿಳಿಸಲಾಗಿ ಬಂದಿರ್ತಾರೆ. ಅವ್ರೇನು ಹೇಳ್ತಾರು, ನೀವ ಪರಸ್ಪರ ಒಬ್ಬರೊಬ್ಬರಿಗೆ ಸೇವಾ ಮಾಡ್ರಿ, ಒಬ್ಬರೊಬ್ಬರಿಗೆ ಕೆಲಸಕ್ಕೆ ಬರ್ರಿ, ಅವರ ನೀವು ಮಾನವ ಧರ್ಮದಿಂದ ನಡೀರಿ, ಮಾನವೀಯತೆಯಿಂದ ನಡೀರಿ, ಮಾನವರಿಗೆ ಸಹಾಯ ಮಾಡ್ರಿ, ಸೇವಾ ಮಾಡ್ರಿ, ಅವ್ರ ಸೇವಾ ಮಾಡ್ರಿ, ಮತ್ತು ಒಬ್ಬರೊಬ್ಬರ ಪ್ರೇಮದಿಂದ ಇರ್ರಿ. ಇದ ಪ್ರೇಮಮಯ ಜಗತ್ತಲ್ಲಿ ಇಲ್ಲಿ ಪ್ರೇಮದಿಂದ ಇರ್ರಿ. ಮತ್ತು ಸಂತ ಮಹಾತ್ಮರ ಇದನ್ನೆಲ್ಲ ನಮ್ಗೆ ತಿಳಿಸಿ ಹೇಳಿ ಮಾನವ ಧರ್ಮ ಸ್ಥಾಪನೆ ಮಾಡಕ್ ಬರ್ತಾರ, ನಮ್ಮೆಲ್ಲರಿಗೂ ಒಳ್ಳೆ ಜೀವನ ಕೊಡಕ್ ಬರ್ತಾರ ಅಂತ ಮಹಾರಾಜ ಹೇಳ್ತಾರೆ. महात्मा जीवों को प्रेम से समझाने की कोशिश करते कि भाई मानव धर्म को अपनाओ, सत्य दया हिंसा प्रेम को अपना करके और अपने श्वासों की पूंजी को बचा करके और कुछ मालिक की भक्ति कर लो, जिससे तुम्हारी जीवात्मा का कल्याण हो जाए। बोलिए। ಮಹಾತ್ಮರು ಏನ್ ಹೇಳ್ತಾರ, ಈ ಮಾನವ ದೇಹದಾಗ ಪರಮಾತ್ಮನ ಭಕ್ತಿ ಮಾಡ್ಬೇಕು. ಪರಮಾತ್ಮನ ಭಕ್ತಿ ಮಾಡಕ್ಕನೇ ಶರೀರ ಸಿಕ್ಕತ್ತೆ. ಆದ್ರೆ ನಾವು ಅದನ್ನು ಬಿಟ್ಟಿದ್ದೆವು. ಭಕ್ತಿ ಒಂದ ಮೇನ್ ಐತಿದ್ರಾಗ ಭಕ್ತಿ ಮಾಡಿದ್ರಂದ್ರೆ ಪಾರಾಗ್ತೀರಿ. ಮತ್ತು ದಯಾ ಪ್ರೇಮ ಮಹಾತ್ಮರಲ್ಲಿ ಅವ್ರ ನಮ್ಗೆ ದಯಾ ಪ್ರೇಮ ಕೊಡ್ತಾರೆ. ಆ ದಯಾ ಪ್ರೇಮ ತಗೊಂಡ ನಾವು ಅವ್ರ ಭಕ್ತಿ ಮಾಡಿದ್ರೆ ನಮ್ಮ ಜೀವನ ಪಾರಾಗ್ತದೆ ಅಂತ ಹೇಳ್ತಾರೆ. भाई बहनों, महात्मा जीवों को समझाने की कोशिश करते हैं कि भाई अगर तुम सच्चा सुख और सच्ची शांति प्राप्त करना चाहते हो तो केवल उस परमात्मा की भक्ति करो। इस नाशवान जगत में न कभी किसी को सुख मिला, न भविष्य में कभी मिल सकता। ये जो थोड़े बहुत सुख नजर आते हैं, ये सुख क्षणिक है, और क्षणिक चीजों का सुख और आराम केवल क्षणिक ही हो सकता है। बोलिए। ಮಹಾತ್ಮರು ಹೇಳ್ತಾರ, ಜೀವಗಳಿಗೆ ತಿಳಿಸಲಾಗಿ ಬಂದಿರ್ತಾರ, ಅವ್ರು ತಿಳಿಸಿ ಹೇಳ್ತಾರ ಸುಧಾ. ಅವ್ರು ಏನ್ ಹೇಳ್ತಾರ, ಈ ಜಗತ್ತಿನಾಗ ಯಾರಿಗೂ ಶಾಂತಿ ಇಲ್ಲ, ಎಲ್ಲರೂ ಜಗತ್ತಿನಾಗ ಇವತ್ತು ಅಶಾಂತರದಾರ, ದುಃಖಿ ಅದಾರ. ಅದಕ್ಕೆ ಅವ್ರು ಶಾಂತಿ ಕೊಡಾಕ, ಪ್ರೇಮ ಕಲ್ಸಾಕ, ಪ್ರೇಮದ ಪಾಠ ಕಲ್ಸಾಕ ಬಂದಿರ್ತಾರ. ಅದಕ್ಕೆ ಈ ಜಗತ್ತಿನಾಗ ಯಾರ್ಯಾರಿಗೂ ಸುಖ ಇಲ್ಲ. ಇಲ್ಲಿ ನಮ್ಗೆ ಸುಖ ಸಿಗ್ತದ, ಅದು ಕ್ಷಣಿಕ್ ಮಾತ್ರ ಅದ, ಶಾಶ್ವತ ಸುಖ ಇಲ್ಲ. ಆದರೆ ಈ ಜೀವಾತ್ಮಕ ಶಾಶ್ವತ ಸುಖ ಹುಡುಕ್ತಾ ಇದೆ. ಅದನ್ನ ಮಾತ್ರ ಹೇಳ್ತಾರೆ. एक छोटा सा बच्चा अपने पिता की उंगली पकड़ करके मेला या नुमाइश में घूमने जाता, उसे मेले की हर साजो सामान बड़ी खूबसूरत नजर आती। किसी जगह खेल खिलौनों की दुकानें लगी, कहीं गुड्डे गुड़ियों की दुकानें लगी, कहीं झूलों की दुकानें लगी, तो कहीं मिठाई और पकवान की दुकानें लगी। वो बच्चा सोचता है कि शायद ये खुशी हमको मेले के साजो सामान से मिलेगी। लेकिन यदि वही बच्चा अपने पिता की उंगली छोड़ देता, वह सारा साजो सामान उसी जगह रहता है, लेकिन बच्चा रोने चिल्लाने लगता। तब उसे महसूस होता है कि खुशी हमें तभी तक प्राप्त हो सकती जब तक हमने अपने पिता की उंगली पकड़ रखी थी। हमारा पिता कौन है? वो परमात्मा है, वो परमेश्वर है, जिसने अंड खंड ब्रह्मांड की रचना की। जितना समय हमारा ध्यान मालिक की भक्ति में लगा रहेगा, हम दुनिया में 2-4 दिन जरूर सुख हासिल कर सकते। और अगर हमारा ध्यान मालिक की भक्ति से हट जाएगा तो सारी दुनिया हमारे लिए दुख का रूप बनकर खड़ी हो जाएगी। बोलिए। ಮಹಾರಾಜ ಹೇಳ್ತಾರ, ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರ. ಒಂದು ಮಗು ತನ್ನ ತಂದೆ ಕೈ ಹಿಡ್ಕೊಂಡ ಜಾತ್ರೆಗೆ ಹೋತಂತ. ಜಾತ್ರೆಗೆ ಹೋದಾಗ ತಂದೆ
ಕೈ ಹಿಡ್ಕೊಂಡ ಆ ಜಾತ್ರೆ ಒಳಗೆ ಆಟಿಕೆ ಸಾಮಾನ ಪೀಪಿ ಯಾವ ಇವ ಏನೆಲ್ಲ ಪೇಡೆ ಅಂಥವು ಇಂಥವು ಅಂಗಡಿ ಇರ್ತಾವ ಆ ಕಡೆ ಈ ಕಡೆ ನಡೆದೆಲ್ಲ ಹೋಗ್ತದೆ. ಭಾಳ ಖುಷಿಲೇ ಅಪ್ಪನ ಕೂಡ ಹೋಗ್ತಾ ಇರ್ತದೆ. ಆದ್ರೆ ಯಾವಾಗ ಅದು ಅಪ್ಪನ ಕೈ ಯಾವಾಗ ಬಿಡ್ತದೆ ಅವೆಲ್ಲ ಸಾಮಾನು ಜಾತ್ರೆಗಿನ ಸಾಮಾನ ಅದಕ್ಕೆ ತಿರಸ್ಕಾರ ಅನಿಸ್ತಾವೆ. ಯಾಕಂದ್ರೆ ಅಪ್ಪನ ಬಿಟ್ಟ ಅಳಾಕ್ ಚಾಲು ಮಾಡ್ತದೆ. ಅದು ಅಪ್ಪ ಬೇರೆ ಕಡೆ ಆಗ್ತಾನೆ, ಮಗ ಬೇರೆ ಕಡೆ ಆಗ್ತದೆ. ಅವಾಗಲ್ಲ ಇಲ್ಲಿ ಸಾಮಾನುಗಳು ಯಾವೂ ಸರಿ ಅನಿಸೋದಿಲ್ಲ, ದುಃಖ ಆಗ್ತದೆ. ಹಂಗೆ ಮಹಾರಾಜ ಹೇಳ್ತಾರ, ಈ ಪರಮಾತ್ಮನಿಂದ ನಾವು ಅಲಿಪ್ತಾದ್ಮೇಲೆ ನಮಗೆ ಯಾವ ಶಾಂತಿ ಇಲ್ಲ. ಆ ಮಗು ಹೆಂಗೆ ಜಗತ್ತಿನ ಈ ಸಾಮಾನ್ಯ ಎಲ್ಲಾನು ತಿರಸ್ಕಾರ ಮಾಡ್ತದೆ, ಹಂಗ ಪರಮಾತ್ಮದಿಂದ ನಾವು ಬೇರೆ ಆಗಿದ್ದರಿಂದ ನಮಗ ಈ ಲೋಕದಾಗ ಯಾರ್ಯಾರಿಗೂ ಶಾಂತಿ ಸಿಗ್ತಾ ಇಲ್ಲ ಅಂತ ಮಹಾರಾಜ ಹೇಳ್ತಾರೆ. महात्मा कहते हैं ये संसार एक बहुत बड़ा समुद्र है जिसके न इस किनारे का पता न उस किनारे का पता कोई नहीं जानता। ये दुनिया कब बनी, कितनी बार प्रलय और महाप्रलय हो गए, लेकिन इतना जरूर मालूम है कि जिस दिन से दुनिया बनी हम लोग यहीं पर भटका खा रहे। अगर इधर से हवा चली तो नैया हमारी उधर चली गई, और अगर उधर से हवा चल गई तो हमारी नैया डगमगाते हुए इधर चली गई। न जाने कितने युग और कल्प बीत गए, लेकिन हमारी ये नैया आज तक इस भवसागर से किनारे नहीं लगी। बोलिए। ಮಹಾರಾಜ್ ಹೇಳ್ತಾರ, ಈ ಜಗತ್ತ ಭವಸಾಗರ ಇದ್ರದ್ದು ಯಾರಿಗೂ ಅಂತ ಸಿಕ್ಕಿಲ್ಲ. ಎಷ್ಟೋ ಸಲ ಈ ಭೂಮಿ ಮೇಲೆ ಪ್ರಲಯ ಆಗಿದಾವ, ಎಷ್ಟೋ ಸಲ ಮತ್ತೆ ಸೃಷ್ಟಿಯಾಗಿದೆ. ಹಂಗ ಇದು ಯಾರಿಗೂ ಗೊತ್ತಾಗೋದಿಲ್ಲ, ಮಹಾತ್ಮರಿಗೆ ಮಾತ್ರ ಅದೆಲ್ಲ ಗೊತ್ತಿರ್ತದೆ. ಮತ್ತು ಜಗತ್ತಿನಾಗ ಏನೇನು ನಡೀತದೆ ಅದೆಲ್ಲ ಮಹಾತ್ಮರಿಗೆ ಅವ್ರ ದೃಷ್ಟಿಯಿಂದ ಕಾಣ್ತಾನು ಇರ್ತದೆ. ಆದ್ರೆ ನಮಗೇನಾಗ್ತೈತಿ, ನಾವು ಯಾವುದೊಂದು ವಿಚಾರ ಮಾಡ್ತೀವೋ ಅದರ ದೃಷ್ಟಿಯಿಂದ ನಮ್ಮ ಜೀವನ ಹೋಗ್ತದೆ. ನಮ್ಗೆ ಯಾರು ಒಳ್ಳೆ ಮಂದಿ ಭೇಟಿ ಆದರೂ ಅವರಂತೆ ನಡ್ಕೋತೀವಿ, ನಾವು ಬೇರೆದವ್ರು ಯಾರು ಭೇಟಿ ಆದರೂ ಅವರಂತೆ ನಡ್ಕೊಂಡು ನಮ್ಮ ಜೀವನ ಎಲ್ಲ ಕೆಡಿಸ್ಕೋತೀವಿ. ಹಂಗೆ ಹೇಳ್ತಾರ. ಅದಕ್ಕೆ ನಾವೇನೈತಿ, ನಾವು ಮಹಾತ್ಮರ ಮಾತು ಕೇಳಿದ್ರೆ ಮಾತ್ರ, ಮಹಾತ್ಮರ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ನಮ್ಮ ಜೀವನ ಯಶಸ್ವಿ ಆಗ್ತದೆ, सक्सेस ಆಗ್ತದೆ ಅಂತ ಹೇಳ್ತಾರೆ. इसलिए प्रेमी भाई बहनों कि बड़े सौभाग्य की बात है कि आप लोगों को ये मनुष्य शरीर मिल गया। ये मनुष्य शरीर बड़े सौभाग्य से मिला। ये जीवन बहुत अनमोल है। महात्मा जीवों को समझाने की कोशिश करते कि भाई मिले नर देह तुमको, बनाओ काश कुछ अपना, पचो मत आए जग में, जानियो रहने का सपना। जिस तरह से हम आप रात को स्वप्न देखते हैं, हालांकि उस समय पर हमें स्वप्न सच मालूम पड़ता, असली प्रतीत मालूम होता, लेकिन जब हम सुबह उठते हैं, जब हमारी आंखें खुलती, तब हमें होश आता है कि नहीं भाई हम तो स्वप्न देख रहे थे, ये सब भ्रम है। ठीक उसी प्रकार से ये दुनिया भी 10-20-100 साल का स्वप्न है। अब आप कहोगे हम जाग रहे, परंतु प्रेमी भाई बहनों ऐसा हरगिज नहीं है। जिस दिन मौत का वक्त आएगा तब आप रोगे, हाय हाय करके चिल्लाओगे कि हाय हमने सारी जिंदगी यूं ही स्वप्न में गुजार दी। जागने का समय अभी आया, जो कुछ करना भी करना। लेकिन प्रेमी भाई बहनों अब पछताए हो क्या, जब चिड़िया चुग गई खेत। बोलिए। ಸೌಭಾಗ್ಯದಿಂದ ಮಾನವ ದೇಹ ಸಿಕ್ಕದ, ಇದನ್ನು ಸರಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಇಲ್ಲದೇ ಇದ್ರೆ ನಮ್ಗೆ ಯಾವಾಗ ಅಂತ್ ಸಮಯ ಬರ್ತದೆ, ಯಾವಾಗ ನಮ್ಮ ಸಾವು ಸಮೀಪ ಬರ್ತದೆ, ಅವಾಗ ನಮ್ಗೆ ಎಲ್ಲ ಕೆಟ್ಟ ಆಗ್ತದೆ. ನಾವೇನೂ ಮಾಡ್ಕೊಳ್ಳಿಲ್ಲ ಜೀವನದಾಗ, ನಾವೇನೂ ಸಂಪಾದನೆ ಮಾಡಲಿಲ್ಲ, ಭಕ್ತಿ ಮಾಡಲಿಲ್ಲ, ಪರಮಾತ್ಮನ ಪಡ್ಕೊಳ್ಳಿಲ್ಲ, ನಾವು ಜೀವನ ವ್ಯರ್ಥ ಹೋತು ಅಂತ ಅವಾಗ ತಿಳುವಳಿಕೆ ಬರ್ತದೆ. ಅವಾಗ ತಿಳ್ಕೊಳ್ಳಿಕ್ಕೆ ಬಂದರೆ ಏನು ಪ್ರಯೋಜನ, ಅವಾಗ ಏನೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ
ಶರೀರದಾಗ ಪ್ರಾಣ ಇರುವವರಿಗೆ, ಶರೀರದಾಗ ಶಕ್ತಿ ಇರುವವರಿಗೆ, ಶರೀರದಾಗ ಸಾಮರ್ಥ್ಯ ಇರುವವರಿಗೆ ಪರಮಾತ್ಮನ ಭಕ್ತಿ ಮಾಡ್ಕೋಬೇಕು. ಪರಮಾತ್ಮನ ಪಡ್ಕೊಂಡಂತ ಮಹಾತ್ಮನ ನುಡಿಸಿ ನಮ್ಮ ಭಕ್ತಿ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಜೀವನ ಅಂತ ಸಮಯ ಅದ್ರಿಗೆ ಖುಷಿಯಿಂದ ನಾವು ಜೀವನ ಇದನ್ನು ದಾಟಿ ಹೋಗ್ಬೋದು. ಯಾಕಂದ್ರೆ ಮಹಾತ್ಮರಂದ್ರೆ ಅವ್ರು ನಮ್ಮ ಭವಸಾಗರ ಪಾರ್ ಮಾಡಕ್ ಬಂದಿರ್ತಾರೆ, ಭವಸಾಗರ ದಾಟ್ಸಾಕ್ ಬಂದಿರ್ತಾರೆ. ಅವ್ರ ಕೈ ನಾವು ಮೊದಲೇ ಹಿಡ್ಕೋಬೇಕು ನಮ್ಮ ಜೀವನ ಟೈಮ್ದಾಗ ಅಂತ महाराज। महात्मा जीवों को समझाने की कोशिश करते कि देह और ग्रेस सब झूठा, भरम में काहे को खपना, ये घर बार हमारा अपना नहीं, ये पराया देश है, ये जमीन जायदाद हमारी अपनी नहीं, यहाँ तक कि ये शरीर भी अपना नहीं, ये भी काल का पिंजरा है। श्वास धारा नित्य ही जारी, एक दिन खाली चाम, एक तालाब पानी से चाहे कितना भी क्यों ना भरा हो, आप एक छोटी सी नाली काट कर खोल देंगे तो सारा पानी ही तालाब से बाहर निकल जाएगा। ठीक उसी प्रकार से हमारा ये शरीर भी श्वासों का भंडार है। जब तक श्वासों का भंडार जारी है, हम दुनिया के काम काज में फंसे हुए, दुनिया के कारोबार में उलझे हुए, लेकिन जिस वक्त ये श्वासों का भंडार खाली होगा, टेलीफोन खड़क जाएंगे, तार पहुंच जाएंगे, संदेश पहुंच जाएंगे, सब रिश्ते नातेदार, सब कुटुंब परिवार वाले, सब अड़ोस पड़ोस वाले मिनटों सेकंडों में इकट्ठा हो जाएंगे। बोलिए। महाराज ಹೇಳ್ತಾರ, ಇಲ್ಲೇನು ನಮ್ಮ ಕಣ್ಣಲ್ಲಿ ನಾವು ಏನು ನೋಡ್ತೀವಿ ಇದೆಲ್ಲ ನಶ್ವರ ಐತಿ, ಇದೆಲ್ಲ ಮಾಯ ಐತಿ. ಮತ್ತು ಈ ನಮ್ಮ ಜಮೀನ ಜಾಯ್ದಾದ ಇದೇನೈತಿ ಇದು ನಮ್ದು ಅಲ್ಲ ಅಲ್ಲೇ ಲೋಕದಾಗ ಇದೈತೆ. ಅದು ನಾವೇನಾದ್ರು ತೊಗೊಂಡು ಹೋಗುದಿಲ್ಲ, ಅದು ನಮ್ಗೆ ಯಾತಕ್ಕೂ ಉಪಯೋಗ ಬರೋದು, ಸುಮ್ಮನಿಗೆ ಉಪಯೋಗ ಮಾಡಕ್ಕೆ ಕೊಟ್ಟಾರ. ಮತ್ತು ನಮ್ಮ ಶರೀರ ಸುದೆ ಪರಮಾತ್ಮ ಏನು ನಮ್ಮ ಶರೀರ ಕೊಟ್ಟಾನ, ಇದು ಕೂಡ ನಶ್ವರ ಐತಿ, ಇದು ಕೂಡ ಶಾಶ್ವತ ಅಲ್ಲ, ಇದು ಇಲ್ಲೇ ಉಳಿತದ. ಮತ್ತು ನಮ್ಮ ಅಂತ ಸಮಯ ಯಾವಾಗ ಬರ್ತದ ಅವಾಗ ಪರಮಾತ್ಮ ಅವ್ರೇನು ನಮ್ಮ ಸಾವು ಬರ್ತದ ಆ ವೇಳೆದಾಗ ನಮ್ಗೆ ಯಾರೂ ಉಳಿಸಂಗಿಲ್ಲ, ಯಾರೂ ಉಳಿಸಕ್ಕೆ ಬರೋದಿಲ್ಲ, ಯಾರೂ ಅದನ್ನ ಕಾಪಾಡಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಮ ಜೀವನ ಟೈಮ್ ಇದ್ದಾಗನ ನಮ್ಮ ಈ ಒಂದು ನಮ್ಮ ಮುಂದೆ ಹೋಗುವುದು ಹಾದಿ ಈಗಿನಿಂದ ಹುಡ್ಕೊಂಡ್ರೆ ನಮ್ಮ ಜೀವನ ಆನಂದವಾಗಿ ಹೋಗ್ತದೆ ಅಂತ ಸಂಬಂಧಿಸಿದ್ರೆ ನಮ್ದು ಖುಷಿಯಿಂದ ಈ ಜಗತ್ತ ದಾಟಿ ಹೋಗ್ಬೋದು ಅಂತ ಹೇಳ್ತಾರೆ. मौत के समय में घनघोर पीड़ा होती है। हमारे गुरु महाराज हम लोगों को सत्संग में बताते थे कि जैसे 1 लाख भिक्षु एक साथ हमारे शरीर पर डंक मारे, उससे भी लाखों करोड़ों गुना ज्यादा मौत के समय में पीड़ा होती। बताइए। ಯಾವಾಗ ಸಾವು ಬರ್ತದೆ ಮನುಷ್ಯಾಗ ಭಾಳ ಕಷ್ಟ ಆಗ್ತದಂತೆ, ಮನುಷ್ಯಾಗ ಭಾಳ ವ್ಯಥೆ ಆಗ್ತದಂತೆ. ಯಾಕಂದ್ರೆ ಅದ್ರ ಉದಾಹರಣೆ ಗುರುಗಳು ಹೇಳ್ತಾರ, ಯಾವಾಗ ನಮಗ ಒಂದು ಚೋಳು ಕಡಿದ್ರೆ ಎಷ್ಟೋ ನೋವಾಗ್ತದೆ, ಎಷ್ಟೋ ಬ್ಯಾನೆ ಆಗ್ತದೆ. ಆದ್ರೆ ಸಾವು ಯಾವಾಗ ಬರ್ತದೆ ಅವಾಗ 1 ಲಕ್ಷ ಚೋಳು ಕಡಿದ್ರೆ ಎಷ್ಟು ಬ್ಯಾನೆ ಆಗ್ತದೆ, ಎಷ್ಟು ವ್ಯಥೆ ಆಗ್ತದೆ. ಅವಾಗ ಸಾವಿನ ಟೈಮ್ನಾಗ ಅಷ್ಟು ವ್ಯಥೆ ಆಗ್ತದಂತೆ. ಅದಕ್ಕೆ ಅಂಥ ವ್ಯಥೆ, ಅಂಥ ದುಃಖ, ಅಂಥ ಕಷ್ಟ ಮುಂದೆ ಬರ್ತೈತಿ. ಅದಕ್ಕೆ ಅದನ್ನು ಯೋಚನೆ ಮಾಡ್ಕೊಂಡ ನಾವು ಇದರಿಂದ ನಮ್ಮ ಜೀವನ ರೂಪಿಸ್ಕೋಬೇಕಂತ ಹೇಳ್ತಾರೆ. जब मृत्यु आती है तो किस तरह से प्राण निकलते उसे भी आप लोग समझ लीजिए। उस समय हमारी श्वासें रुक जाती हैं, शरीर की चेतना पीछे सिमटने लगती है। तो सबसे पहले गुदा चक्र टूटता है। गुदा चक्र में पृथ्वी का वास होता है। गुदा चक्र टूट करके ऊपर इंद्रिय चक्र में समा जाता। इंद्रिय चक्र में जल का वास होता, यानी जल ने पृथ्वी को घोल दिया। फिर जब इंद्रिय चक्र टूटती है तो नाभि चक्र में इकट्ठी हो जाती। नाभि चक्र में अग्नि का वास होता, यानी अग्नि ने फिर जल को सुखा दिया।
नीचे से सिमटाव होता है। फिर जब ये नाभि चक्र टूटता है तो हृदय चक्र में समा जाता। हृदय चक्र में वायु का वास होता, यानी वायु ने अग्नि को अपने में मिला लिया और इस तरह से वायु आकाश में उड़ गई। बोली ಪ್ರಾಣ ಹೆಂಗ್ ಹೋಗ್ತದ ಅದನ್ನ ಶರೀರ ಹೆಂಗ್ ಶಾಂತ ಆಗ್ತದ ಅದ್ರ ಉದಾಹರಣೆ ಹೇಳು. ಹೆಂಗಾಗ್ತದಂದ್ರ ಮೊದಲ ಸಾವ ಯಾವ ಬರ್ತದಂದ್ರ ಮೊದಲು ಈ ಶರೀರದಾಗ ಚಕ್ರಗಳು ಅದಾವ. ಬುಧಾ ಚಕ್ರ ಅಂದ್ರೆ ಎಳಗಿನ ಚಕ್ರ, ಮೂಲಾಧಾರ ಚಕ್ರ ಅಂತಾರ ಅದಕ್ಕೆ. ಅದು ಮೊದಲು ಶಾಂತ ಆಗ್ತದ. ಅಲ್ಲಿ ಭೂಮಿ ತತ್ವದ ಮತ್ತು ಅದು ಮೊದಲ ಸುಣ್ಣ ಆಗ್ತದ. ಅದು ಸುಣ್ಣ ಆದ ಬಳಿಕ ಜೀವಾತ್ಮ ಮ್ಯಾಲೆ ಇರ್ತದೆ. ಅದು ಇಂದ್ರಿಯ ಚಕ್ರ ಬರ್ತದೆ, ಎರಡನೇ ಚಕ್ರ. ಅಲ್ಲಿ ಜಲ ಅಂದ್ರೆ ನೀರಿನ ಸ್ಥಾನದ ಅದು ಶಾಂತ ಆಗ್ತದೆ. ಅದು ಶಾಂತವಾಗಿ ಹೃದಯ ಚಕ್ರ ಬರ್ತದೆ. ಅಲ್ಲಿ ವಾಯು ಚಕ್ರದ ಮತ್ತು ಅಲ್ಲಿ ಆ ಒಂದೊಂದು ಶಾಂತ ಹಾಕೋತ ಪ್ರಾಣ ಮ್ಯಾಲ ಹೇಳಕ್ ಚಾಲು ಆಗ್ತದೆ. ಆಯ್ತು ಅದಾಗನ ಹೃದಯ ಚಕ್ರಗನ ಕಂಠ ಚಕ್ರ ಬರ್ತದೆ ಅಂತ ಈಗ ಮಹಾರಾಜ್ ಹೇಳ್ತಾರೆ. ಹಂಗ ಅದು ಲಾಸ್ಟಕ್ಕೆ ಇಲ್ಲಿ ಬಂದ ಅದ ಶಾಂತ ಆಗ್ತದೆ ಅಂತ ಹೇಳ್ತಾರೆ. जब ये जीवात्मा पांचों तत्वों को लांग करके ऊपर आते हैं, यानी जल, पृथ्वी, अग्नि, वायु, आकाश, पांचों तत्वों को लांग करके ऊपर आते हैं, तो काल दाढ़ में आंदवानी, जब ढर के नैनन से पानी, जब ऊपर बैठा काल अपनी दाढ़ में उस समय दबाता तो नेत्रों से पानी निकलता। इंद्रियां टूट टूट करके सब चकनाचूर हो जाती। सब रिश्ते नातेदार खड़े रहेंगे। डॉक्टर, वैद, हकीम सब आपको घेरे रहेंगे, लेकिन आप अपनी पीड़ा को किसी से बोल नहीं पाओगे, किसी से बयान नहीं कर पाओगे। सिर्फ आपके नेत्रों से अश्रु टपकेंगे। बोलिए ಯಾವಾಗ ಈ ಒಂದು ಶರೀರ ಶಾಂತ ಆಗ್ತದ ಅವಾಗ ಈ ಜೀವಾತ್ಮನ ಕಾಲ್ ದೇವರ ತನ್ನ ದವಡಿ ಒಳಗೆ ತಗೊಂಡ ಅದನ್ನ ತಾನ ತಿಂದು ಬಿಡ್ತಾನಂತ. ಹಂಗ ಅಷ್ಟೊಂದು ಕಠಿಣ ಇದನ್ನ ಈ ಜೀವಾತ್ಮ ಅನುಭವಿಸ್ತದಂತೆ. ಅದಕ್ಕೆ ಈ ಒಂದು ಶರೀರದ ಅಂತ್ಯ ಹೆಂಗ ಆಗ್ತದ ಅದ್ರ ವಿವರಣೆ ಹೇಳ್ತಾ ಇದಾರ. ಅದನ್ನ ನೀವು ಅರ್ಥ ಮಾಡ್ಕೋರಿ. ಇವೆಲ್ಲ ಮಹಾತ್ಮರಿಗೆ ಅವ್ರ ಕಣ್ಣಾರೆ ನೋಡ್ತಾರ. ಅವ್ರು ಪ್ರತಿ ದಿವಸ ಜೀವಗಳು ಸಾಯ್ತಾವಲ್ಲ, ಜೀವಗಳು ಶರೀರದಿಂದ ದೂರ ಆಗ್ತಾವಲ್ಲ, ಅದನ್ನೆಲ್ಲ ಅವ್ರಿಗೆ ಅನುಭವ ಆಗ್ತದೆ. ಅದಕ್ಕೆ ಅವ್ರಿಗೆ ವ್ಯಥೆಪಟ್ಟ ನಿಮ್ಗೆ ಆ ದುಃಖದಿಂದ ಅಗದಿ ನಿಮ್ಗೆ ಯಾಕೆ ಹೇಳ್ತಾರಂದ್ರೆ ಇವನ್ನೆಲ್ಲ ನಿಮ್ಗೆ ಜಾಗೃತ ಮಾಡಾಕತ್ತಾರೆ, ನೀವು ತಿಳ್ಕೊರಿ ಅಂತ ಹೇಳಕತ್ತಾರೆ. ಅದನ್ನ ಹೇಳ್ತಾರೆ ನಾವು. जब पांचों तत्वों से सिमट करके ऊपर आ जाओगे तो काल भगवान अपने यमदूतों को भेजेगा। यमदूत नीचे आ करके प्राणों की डोरी को तोड़ देते हैं और जीवात्मा को खींच करके इस शरीर से बाहर कर दिया जाता। और जैसे ही तुम्हारी जीवात्मा इस शरीर से अलग हो जाती है तो इस शरीर आपका मिट्टी हो जाता और इस मिट्टी को ले जा करके आप शमशान भूमि पर जला करके राख कर लेते हैं। बोलिए ಯಾವಾಗ ಈ ಶರೀರದಿಂದ ಪ್ರಾಣ ಎಲ್ಲ ಕಡಿಕಾಗ್ತದ ಅವಾಗ ಇದು 5 ತತ್ವದಿಂದ ಶರೀರ ಕೂಡಿದ್ ನೋಡ್ರಿ. 5 ತತ್ವ ಭೂಮಿ, ನೀರು, ಗಾಳಿ, ಆಕಾಶ ಮತ್ತು ಅಗ್ನಿ, ಹಿಂಗ 5 ತತ್ವದಿಂದ ಶರೀರ ಆಗೈತಿ. ಈ 5 ತತ್ವದ ಶರೀರದಿಂದ ಜೀವಾತ್ಮ ಹೊರಗೆ ಯಾವಾಗ ತೆಗಿತಾರೋ ಅವಾಗ ಇವರು ಯಮದೂತರು ಬಂದ ಈ ಜೀವತ್ನ ಎಳ್ಕೊಂಡು ಹೋಗಿ ಅಲ್ಲಿ ಅದಕ್ಕೆ ಶಿಕ್ಷೆ ಕೊಡ್ತಾರೋ, ಅದಕ್ಕೆ ಕರ್ಮದ ಪ್ರಕಾರ ಅದನ್ನ ಬೆಳೆ ಹಾಕ್ತಾರೋ. ಅದಕ್ಕೆ ಭಾಳ ವ್ಯತ್ಯಾಸ ಆಗ್ತದೆ, ಭಾಳ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ. यमदूत जीवात्मा को ले जा करके धर्मराज की कचहरी में पहुंचा देते। वहां पर पलक झपकते ही तुम्हारे अच्छे बुरे कर्मों का हिसाब किताब हो जाता। धर्मराज तुमको सजा सुना देते, ले जाओ इनको फलाने नरक में डाल दो, क्योंकि मैंने इनको मौका दिया था। जब ये माँ के घर में उल्टे लटके हुए थे उस समय इन्होंने मुझसे प्रार्थना की थी कि हे मालिक, मुझे एक बार मौका दे दो, मुझे एक बार मनुष्य शरीर दे दो,
तब मैंने इनकी पुकार सुन ली थी और मैंने इनको मनुष्य शरीर दिया था और कह करके भेजा था कि भाई ये मनुष्य शरीर ये किराए का मकान है, ये तुम्हारा अपना नहीं है, ये मैंने तुमको कुछ समय के लिए किराए का मकान दिया, तुम अपनी जीवात्मा को मेरे किराए के मकान में बैठा करके मालिक की भक्ति कर लेना। इस उद्देश्य के लिए मैंने इनको मनुष्य शरीर दिया। बोलिए। ಯಮದೂತರ ಈ ಒಂದು ಜೀವಾತ್ಮನ ಶರೀರದಿಂದ ಜೀವಾತ್ಮ ಹೊರಗಾಗ್ಬೇಕ, ಈ ಜೀವಾತ್ಮನ ಎಳ್ಕೊಂಡು ಹೋಗಿ ಯಮದೂತರ ಮುಂದ ಹಾಜರು ಮಾಡಿಸ್ತಾರಂತ. ಯಮದೂತರ ಏನೈತಿ ನಮ್ಮ ಕರ್ಮದ ಫೈಲ್ ಎಲ್ಲ ನೋಡಿ ನಾವು ಎಂತ ಕರ್ಮ ಮಾಡಿದ್ದು ಅದ್ರ ಪ್ರಕಾರ ನಮ್ಗೆ ಶಿಕ್ಷೆ ಕೊಡ್ತಾರ. ಇದು ಬಹಳ ಕೆಟ್ಟ ಕರ್ಮ ಮಾಡಿದ್ರೆ ನರಕದಾಗ ಹಾಕ್ತಾರ. ಅನೇಕ ನರಕಗಳು ಆ ನರಕದಾಗ ಹಾಕ್ತಾರ. ಚಲೋ ಕರ್ಮ ಆಗಿತ್ತಂದ್ರ ಪುಣ್ಯದ ಕರ್ಮ ಆಗಿತ್ತಂದ್ರ ಸ್ವರ್ಗದಾಗ ಹೋಗ್ತಾರ. ಹಂಗ ನಮ್ದ ಹಂತದೊಳಗ ನಿರ್ಣಯ ಆಗ್ತದೆ. ಕೋರ್ಟ್ದ ಹೆಂಗ್ ನಿರ್ಣಯ ಆಗ್ತದೆ ಹಂಗ ನಿರ್ಣಯ ಆಗ್ತತಿ. ಆಮೇಲೆ ಈ ಒಂದು ಮಾನವ ಜನ್ಮ ನಿನಗೆ ಕೊಟ್ಟಿತ್ತು, ನೀ ಯಾಕೆ ಇದ್ರದ್ದು ಉಪಯೋಗ ಮಾಡ್ಕೊಳ್ಳಿಲ್ಲ? ನಿನಗೆ ಭಕ್ತಿ ಮಾಡಕ್ ಕೊಟ್ಟಿತ್ತು, ಪರಮಾತ್ಮನ ಪಡ್ಕೊಳಕ್ ಕೊಟ್ಟಿತ್ತು, ನೀ ಇದನ್ನ ಯಾಕೆ ಉಪಯೋಗ ಮಾಡ್ಕೊಳ್ಳಿಲ್ಲ ಅಂತೇಳಿ ಅಲ್ಲಿ ನಮ್ಗೆಲ್ಲ ಜವಾಬ್ ಆಗ್ತದೆ. ಅಲ್ಲಿ ಅದ್ರ ಜವಾಬ್ ಆಗಿ ನಮ್ಮ ಕರ್ಮದ ಪ್ರಕಾರ ಮುಂದೆ ಶಿಕ್ಷೆ ಆಗ್ತೈತಿ. ಭಕ್ತಿ ಮಾಡಿದಂದ್ರೆ ಪರಮಾತ್ಮನ ಲೋಕಕ್ಕೆ ಹೋಗ್ತಿದ್ರಿ, ನೀವು ಯಾಕೆ ಭಕ್ತಿ ಮಾಡಲಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಭಕ್ತಿ ಮಾಡಿದ ಜೀವಗಳ ಗುರುನ ಕಡೆ ಹೋಗ್ತಾವ. ತಿಳ್ತಾನೆ ಅದು ಇನ್ನ ಮಾತಾಡ. काल भगवान कहते हैं कि भाई मैंने तुमको ये किराए का मकान साफ सुथरा दिया है तुम्हारी जीवात्मा के रहने के लिए, ताकि तुम जीते जी इस मनुष्य रूपी मंदिर में बैठ करके अपनी जीवात्मा का कल्याण करा लो। लेकिन इतना तुम ध्यान रखना कि जैसा साफ सुथरा मैंने तुमको ये मनुष्य शरीर दिया, वैसा ही साफ सुथरा तुम मुझको वापस लौटा देना। लेकिन इस किराए के मकान में बैठ करके, इस मनुष्य रूपी मंदिर में बैठ करके इन्होंने अच्छे बुरे कर्म कर डाले। मेरे किराए के मकान को, मनुष्य रूपी मंदिर को इन्होंने अपने कर्मों से गंदा कर दिया, इसलिए कर्मों की इनको सजा मिलेगी। बोलिए। ಅದಕ್ಕೆ ಅವ್ರು ಏನ್ ಹೇಳ್ತಾರಂದ್ರ, ಆ ಭಗವಾನ ನಮಗೆ ಈ ಶರೀರ ಕೊಡುವಾಗ ಅವ್ರು ಹೇಳ್ತಾರ, ನಾ ಈಗ ಅಗದಿ ಪವಿತ್ರವಾದ ಸ್ವಚ್ಛ ಶರೀರ ನಿಮ್ಗೆ ಕೊಡಾಕತ್ತಾನೆ. ಇದ್ರಾಗ ಮಲಿನ ವಸ್ತು ಹಾಕ್ಬೇಡ್ರಿ, ಗಾಳಿ ಪದಾರ್ಥ ಹಾಕ್ಬೇಡ್ರಿ, ಸ್ವಚ್ಛ ನಮ್ಗೆ ವಾಪಸ್ ಕೊಡ್ಬೇಕಂತ ಹೇಳಿ ಕೊಟ್ಟಿರ್ತಾರ. ಆದ್ರೆ ನಾವು ಅದನ್ನು ಗಾಳಿ ಮಾಡಿದ್ವಿ ಅಂದ್ರೆ ನಮ್ಗೆ ಶಿಕ್ಷಾ ಕೊಡ್ತಾರ. ಅದ್ರ ಸಲುವಾಗಿ ಮಹಾರಾಜ ಏನಂತಂದ್ರ, ಈ ಜೀವಾತ್ಮದ ಕಲ್ಯಾಣ ಮಾಡೋದು ಆದ್ರೆ, ಕಲ್ಯಾಣ ಮಾಡ್ಕೋಬೇಕಾದ್ರೆ ನೀವು ಭಕ್ತಿ ಮಾಡಿದ್ರೆ ಮಾತ್ರ ಇದು ಸ್ವಚ್ಛ ಸಾಫ್ ಉಳಿತದ. ಭಕ್ತಿ ಮಾಡದೇ ಇದ್ರೆ ಇದು ಗಾಯ ಆಗ್ತದ, ವಿಲೀನ ಆಗ್ತದ, ಮತ್ತೆ ಇದಕ್ಕೆ ಶಿಕ್ಷಾ ಸಿಗ್ತದ ಅಂತ ಮಹಾರಾಜ. इस जीवात्मा को अपने गंदे कर्मों के कारण काल भगवान इसको नरकों में डाल देता और अनंतों अनंत युगों तक यही जीव अपने कर्म के अनुसार नरकों की यातनाएं भोगता रहता। बोलिए। ಯಾಕಂದ್ರೆ ಈ ಜೀವಾತ್ಮ ಮಲಿನ ಕೆಲಸ ಮಾಡಿತಂದ್ರೆ, ಇದು ಗಾಣಿ ಮಾಡಿ ಕೊಟ್ಟಿವಂದ್ರೆ ಶರೀರಕ್ಕ, ಈ ಒಂದು ಜೀವಾತ್ಮದ ಮೇಲೆ ಗಾಣಿ ಬರ್ತಂದ್ರ ಅದನ್ನ ಓದ ನರಕದಾಗ ಹಾಕ್ತಾರ. ಮತ್ತು ಅದಕ್ಕೆ ಬಹಳ ಕಷ್ಟ ಕೊಡ್ತಾರ, ಯಾತನೆ ಕೊಡ್ತಾನ. ಅದಕ್ಕೆ ಅಂತ ಯಾತನೆ ಮುಂದೆ ಬರತ್ತಾವ. ಅದು ನಾವು ಕರ್ಮ ಮಾಡಿದ ನಮ್ಗೆ ಗೊತ್ತಾಗುದಿಲ್ಲ. ಅದ್ರ ಕರ್ಮದ ಎಲ್ಲ ಲೇಖಾಜೋಖ ಇರ್ತದ. ಅದನ್ನ ಮಾರಾಟ ಹೇಳ್ತಾರೆ. नरकों की यातनाएं भोगने के बाद में इसी जीवात्मा को सीधे मनुष्य शरीर नहीं मिलता, बल्कि इसे 4,84 लाख योनियों में डाला जाता। जैसे बच्चा होता है, बच्चा पहले कक्षा 1 पास करेगा, फिर कक्षा 2 में जाएगा। ऐसे वहां पर पूरा चैनल बना हुआ। नरकों की यातनाएं भोगने के बाद में इन्हीं जीवात्माओं को अनंतों अनंत युगों के लिए 4,84 लाख योनियों में डाला जाता। बोलिए। ಈಗ ನಮ್ಮ ಜೀವಾತ್ಮನ
ನರ್ಕದಾಗ ನಮ್ಮ ಕರ್ಮ ಕೆಟ್ಟಿದ್ದು ಅಂದ್ರೆ ನರ್ಕದಾಗ ಹಾಕ್ತಾರೆ. ನರ್ಕ ಎಷ್ಟೋ ಟೈಪ್ ನರ್ಕದವು ಅಲ್ಲಿ ಎಷ್ಟೋ ವರ್ಷ ಇರ್ಬೇಕಂತವ್ರು. ಅದು ನರ್ಕದ ಯಾತ್ರೆ ಮುಗಿದ ಬಳಿಕ ಈ ಜೀವಾತ್ಮ ಡೈರೆಕ್ಟ್ ಮಾನವ ಜನ್ಮ ಕೊಡುದಿಲ್ಲ, ಡೈರೆಕ್ಟ್ ಮಾನವರಿಗೆ ಹುಟ್ಟಿಸುದಿಲ್ಲ. ಪ್ರಾಣಿ ಒಳಗ ಪಶು ಒಳಗ ಅದು 84 ಲಕ್ಷ ಯೋನಿ ಏನದವ, ಅದೊಂದು ಭಾಳ ದೊಡ್ಡ ಚಕ್ರದ. ಆ ಚಕ್ರದ ಹಾಕಿದಂದ್ರೆ ಇದಕ್ಕೆ ಲಕ್ಷಾಂತರ ವರ್ಷ, ಎಷ್ಟೋ ಲಕ್ಷ ವರ್ಷ ಮಾನವ ಜನ್ಮ ಸಿಗುದಿಲ್ಲ. ಅದನ್ನ ನಾವು ವಿಚಾರ ಮಾಡಬೇಕು. ಅದನ್ನ ಮಾನವ ये 4 खान 84 लाख योनियां, ये कोई मामूली योनियां नहीं होती। 4 खान का मतलब होता है अंडज, पिंडज, उपमज, स्थावर। ये 4 खाने होते हैं। पहली श्रेणी पेड़ पौधों की आती, जिनके अंदर पानी का तत्व मौजूद होता। कभी ये भी मनुष्य हुआ करते थे, लेकिन आज अपने कर्मों का भोग पा रहे, एक जगह पर बेचारे खड़े हुए। दूसरी श्रेणी कीड़े मकोड़ों की आती है, जिनके अंदर पृथ्वी और अग्नि का तत्व मौजूद होता। तीसरी श्रेणी पंछियों की आती, चौथी चौपाए जानवरों की आती। बोलिए। ಈ 4 ಖಾನ್ 84 ಅಂದ್ರೆ 80 ಲಕ್ಷ ಯೋನಿ ಬಗ್ಗೆ ವರ್ಣನೆ ಮಾಡಾಕ್ತಾರ. 4 ಖಾನ್ ಅಂದ್ರೆ ಮೊದಲ ಸ್ಥಾವರ್ ಅಂದ್ರೆ ಗಿಡ ಮರ ಇವು ಏನಿರ್ತಾವೆ, ಇವು ಗಿಡ ಮರದಾಗ ಎಷ್ಟೋ ಲಕ್ಷ ವರ್ಷ ಇರ್ಬೇಕಾಗ್ತದೆ. ಆಮೇಲೆ ಉಷ್ಮಜ್ ಅಂದ್ರೆ ಭೂಮಿಯಿಂದ ಹುಡ್ತಾವ, ಹುಳ ಹುಪ್ಪಳ ಕೀಡ ಮಕೋಡ ಅಂತಾರ, ಅವೆಲ್ಲ ಹುಡ್ತಾವ. ಅದರಾಗೂ ಎಷ್ಟೋ 11 ವರ್ಷ ಇರ್ಬೇಕಾಗ್ತದೆ. ಮತ್ತು ಮೂರನೇದ ಪಕ್ಷಿಗಳು ಅನೇಕ ಥರ ಪಕ್ಷಿಗಳು ಇರ್ತಾವೆ, ಅವೆಲ್ಲ ಹಾಕ್ತಾರೆ. ಅದಾದ ಬಳಿಕ 4 ಕಾಲಿನ ಪ್ರಾಣಿಗಳೊಳಗೆ ಹಾಕ್ತಾರೆ. ಅದಾದ ಬಳಿಕ ಲಾಸ್ಟ್ಗೆ ಮಾನವರಾಗಿ ಬರ್ತದಂತ ಮಹಾರಾಜ. इन 4 खानियों के अंदर, 4 खानों के अंदर कुल 84 लाख योनियां होती हैं। प्रेमी भाई बहनों, आप पेड़ पौधों को देखिए तो आम का पेड़ अलग है, नीम का पेड़ अलग है, गन्ने का पेड़ अलग है। ऐसे ही अलग अलग प्रजातियों के कीड़े मकोड़े होते, अलग अलग प्रजातियों के पशु पंछी होते। कुल मिलाकर के 84 लाख योनियां होती। ಇದ 4 ಖಾನ್ ವರ್ಣನೆ ಮಾಡಾಕತ್ತಾರ. ಇದ ಗಿಡ ಮರ, ಅವು ಎಷ್ಟೋ ತರ ಗಿಡ ಮರ ಇರ್ತಾವ. ಹುಳ ಹುಪ್ಪಳ ಎಷ್ಟೋ ಅನೇಕ ತರ ಹುಳ ಹುಪ್ಪಳ ಇರ್ತಾವ. ಆಮೇಲೆ 84 ಲಕ್ಷ ಯೋನಿಯೊಳಗ ಇವೆಲ್ಲ ಅನೇಕ ತರ ಇರ್ತಾವು. ಅದರೊಳಗ ಎಷ್ಟೋ ಲಕ್ಷಾಂತರ ವರ್ಷ ನಮ್ಮ ಜೀವಾತ್ಮನ ಅದ್ರಾಗ ಹಾಕಿರ್ತಾರು. ಅದಕ್ಕೆ ಅದ್ರ ಪೀಡ, ಅದ್ರ ಈ ಯಾತನೆ ಈ ಜೀವಾತ್ಮಗಳೆಲ್ಲ ಸಹಿಸಬೇಕಾಗ್ತದೆ ಅಂತ ಮಾತಾಡ್ತಿರ್ತಾರೆ. हम दुनिया के जीव नरकों की यातनाएं भोगने के बाद में अनंतों अनंत युगों तक इन्हीं 84 लाख योनियों में भटकते रहते हैं। मामूली कष्ट नहीं होता। हमको आपको गर्मी लग गई तो हम लोग छाया में आ गए, सर्दी लग गई तो कंबल रजाई ओढ़ लिया, भूख लग गई रोटी खा ली, बीमार हो गए अस्पतालों में चले गए। लेकिन देखो उन जानवरों को, क्या गर्मी, क्या सर्दी, क्या बरसात, एक एक निवाले के लिए दर बदर ठोकरें खाते रहते। किसी का हाथ कट गया, किसी का पैर कट गया, किसी को जीते जी काट डाला, मुर्गी की गर्दन मरोड़ डाली। वे बेचारे रोते और चिल्लाते रहते। उनको भी दर्द होता, उनको भी तकलीफ होती। लेकिन प्रेमी भाई बहनों, उन 84 लाख योनियों में कोई तुम्हारे दुख को, कोई तुम्हारी पीड़ा को सुनने वाला नहीं रहेगा। ಅವರ ನಂತರ ಮಾನವ ಜನ್ಮ ಎಷ್ಟು ಸ್ವತಂತ್ರ ಐತಿ ನೋಡ್ರಿ. ಎಲ್ಲ ಕೈ ಕಾಲದವ ಎಲ್ಲ ಐತಿ, ತಮ್ಗೇನು ಬೇಕಾದ ತಿಂತದ. ಅದಕ್ಕೆ ಜ್ವರ ಬಂದಂದ್ರೆ ದವಾಖಾನೆಗೆ ಹೋಗ್ತದೆ, ಹಾಸ್ಪಿಟಲ್ಗೆ ಹೋಗ್ತದೆ, ಔಷಧ ತಗೋತದೆ. ಮತ್ತೇನು ತೊಂದರೆ ಅಲ್ಲ ಅದನ್ನೆಲ್ಲ ತೊಂದರೆ ನಿವಾರಣೆ ಮಾಡ್ಕೊತದೆ. ಅದರ ಪ್ರಾಣಿಗಳು ನೋಡ್ರಿ, ಪಶುಗಳು ನೋಡ್ರಿ, ಪಕ್ಷಿಗಳು ನೋಡ್ರಿ, ಅವಕ್ಕೆ ಯಾರು ಅದಾರ, ಅವಕ್ಕೆ ಏನೇನು ಆದರೂ ಒಂದೊಂದು ತುಕಡಿ ಅನ್ನ ಸಲುವಾಗಿ ಯಾಕೆ ಪರದಾಡ್ತಾ ಇರ್ತಾವ. ಪಕ್ಷಿಗಳು ಮತ್ತು ಪ್ರಾಣಿಗಳು
ಅದಕ್ಕೆ ಅವು ಸ್ವತಂತ್ರ ಇಲ್ಲ. ನಾವು ಯಾವಾಗ ಹಾಕ್ತೀವೋ ಅವಾಗ ನೀರು ಕುಡಿಬೇಕು, ಯಾವಾಗ ಹಾಕ್ತೀವೋ ಅವಾಗ ನಾವು ತಿನ್ನಬೇಕು. ಇಂಥ ಒಂದು ಕಷ್ಟ ಅವು ಇಟ್ಟು ಅನಂತ ಕಾಲದಾಗ ಭೋಗಿಸ್ಬೇಕಾಗ್ತದೆ. ಅಂಥ ಒಂದು ಕಷ್ಟದಿಂದ ಪಾರ ಹೇಳಬೇಕಾದ್ರೆ ಅವಕ್ಕ ಈ ಯಾತನೆ ದಾಟಬೇಕಾಗ್ತದೆ. ಆ ದಾಟಿದ ಬಳಿಕನೇ ಮಾನವ ಜನ್ಮ ಸಿಗ್ತದೆ ಅಂತ ಬರೋದು. 84 लाख योनियों की सबसे आखिरी योनि गाय और बैल की होती है। गाय स्त्री का रूप लेती और बैल पुरुष का रूप लेते, तब जाकर के हम लोगों को दोबारा फिर से मनुष्य शरीर प्राप्त होता। अनंतों अनंत युगों तक नरकों और 84 में भटकने के बाद में फिर कहीं जाकर के हम लोगों को दोबारा फिर से मनुष्य शरीर प्राप्त होगा। बोलिए। 84 लाख ಯೋನಿದ ಕಡಿ ಯೋನಿ ಯಾವುದಂದ್ರೆ ಆಕಳ ಮತ್ತು ಎತ್ತ. ಕಡಿ ಯೋನಿ ಅದು. ಆ ಒಂದು ಆಕಳ ಮತ್ತು ಎತ್ತ ಆದ ಬಳಿಕ ಅವ್ರ ಜೀವನ ಮುಗಿದ ಬಳಿಕ ಮಾನವ ಜನ್ಮ ಸಿಗ್ತದೆ. ಆಕಳಿದ್ದವ್ರೆ ಹೆಣ್ಮಕ್ಳಾಗಿ ಹೋಗ್ತಾರು, ಎತ್ತಿದ್ದವ್ರೆ ಗಂಡ್ಮಕ್ಳಾಗಿ ಹೋಗ್ತಾರು. ಅವಾಗ ಮಾನವ ಜನ್ಮ ಪ್ರಾಪ್ತ ಆಗ್ತದೆ ನೋಡಿ. ಹಂಗ 84 लाख ಯೋನಿನ ಬಹಳ ದೊಡ್ಡ ಲಕ್ಷಾಂತರ ವರ್ಷ ಅದರಾಗಿ ಈ ಜೀವಾತ್ಮ ಪರದಾಡಬೇಕಾಗ್ತದೆ. ಅದಕ್ಕೆ ಮಾನವ ಜನ್ಮ ಅದಕ್ಕೆ ಬಹಳ ದುರ್ಲಭ ಅಂತ ಮೊದಲನೇ ವಚನದಾಗ ಹೇಳಿರೋರು. ಅದನ್ನ ತಿಳಿಸಲಾಗುತ್ತೆ. इसलिए कहा गया कि बड़े भाग्य मानुष तन पाया, कोटि जन्म जब भटका खाया। बड़े ही सौभाग्य से हम लोगों को ये मानव तन मिला। बड़े से बड़े देवी देवता भी इस मानव तन को पाने के लिए तरसते हैं, क्योंकि इसी मनुष्य रूपी मंदिर में बैठ करके हम उस परमात्मा को प्राप्त कर सकते। ये मनुष्य रूपी मंदिर है। हरि मंदिर यह शरीर है, ज्ञान रतन प्रकट होए। ये असली हरि मंदिर है। जब भी वो मालिक मिलेगा इसी हरि मंदिर के अंदर मिलेगा। बाहर से आज तक कभी किसी को परमात्मा नहीं मिला। परमात्मा जब भी मिलेगा इसी हरि मंदिर के अंदर मिलेगा। इसी हरि मंदिर को गुरु नानक साहब ने नर नारायणी देह कहा। ये वो देह है जिसमें नारायण स्वयं विराजमान है। बोलिए। ನೋಡಿ, 84 लाख ಯೋನಿ ಆದ ನಂತರ ಒಂದ್ಸಲ ಮಾನವ ಜನ್ಮ ಸಿಗ್ತದೆ. ಆ ಮಾನವ ಜನ್ಮಕ್ಕೆ ಮಾನವ ಶರೀರಕ್ಕೆ ಏನಂದ್ರು ಸಂತರ ಹರಿಮಂದಿರ ಅಂತಾರೆ. ಹರಿ ಅಂದ್ರೆ ಪ್ರಭು, ಪರಮಾತ್ಮನ ದೇವಸ್ಥಾನ ಅಂತಾರೆ. ಅದಕ್ಕೆ ಕನ್ನಡದಾಗ ಅಂತಾರೆ ಅಡ್ಡಾರು ದೇಗುಲ. ಇದರಾಗ ಸಾಕ್ಷಾತ್ ಸಾಕ್ಷಾತ್ ದೇವರ, ಸಾಕ್ಷಾತ್ ದೇಗುಲ ಅಂದ್ರೆ ಗುಡಿ. ಇದರಾಗ ಸಾಕ್ಷಾತ್ ಪರಮಾತ್ಮನೂ ಅದಾನ. ಅವ ಎಲ್ಲಿ ಹೊರಗಿಲ್ಲ, ನಮ್ಮ ದೇಹದೊಳಗೆ ಅದಾನ. ಆದ್ರೆ ನಾವು ಹುಡುಕ್ಯಾಡೋದು ಅಷ್ಟ ಕಷ್ಟ ಐತೆ ನಮಗ. ಅದನ್ನು ಕೂಡ ಮಹಾತ್ಮ ನಮ್ಗೆ ದಾರಿ ತೋರಿಸ್ತಾರೆ. ಅದಕ್ಕೆ ಈ ಒಂದು ಅಡ್ಡಾಡು ದೇಗುಲಕ್ಕೆ ಗುರು ನಾನಕ್ ಸಾಗರ್ ಏನಂದ್ರು, ಇದರ ಹರಿ ಮಂದಿರ ಐತಿ. ಇದು ನಿಮ್ಮ ಮಾನವ ದೇಹನ ಹರಿ ಮಂದಿರ ಐತಿ. ನಿಮ್ಮದ ಇದು ದೇವಸ್ಥಾನ ಐತಿ. ಈ ದೇವಸ್ಥಾನ ಕಟ್ಟಿ ಅದರೊಳಗೆ ತಾನೇ ಕುಂತಾನ ಪರಮಾತ್ಮ महाराज। अब सवाल ये उठता है कि हम इस हरि मंदिर के अंदर जा करके हम उस परमात्मा को कैसे प्राप्त करेंगे। इसके लिए संतों महात्माओं ने केवल 3 साधन बताए। साधन 3 सारे वर्णे और साधन सब थोते मान। इस कलयुग में उस मालिक को प्राप्त करने के लिए संतों महात्माओं ने केवल 3 साधना बताई। पहला है सुमरन, दूसरा है ध्यान और तीसरा है भजन। सुमरन कहते मालिक को याद करना, ध्यान कहते हैं दृष्टि को एकाग्र करना, और भजन कहते हैं कान में उंगली डाल करके उस शब्द को सुनना, उस नाम को सुनना, उस आवाज को सुनना जो मालिक के घर से आवाज आ रही। बोलिए। ಈಗ ಪರಮಾತ್ಮ ನಮ್ಮ ದೇಹದಾಗದಾನ, ಆದ್ರೆ ನಾವು ಪಡ್ಕೊಳ್ಳೋದು ಮಾರ್ಗ ಐತೆ. ಅದನ್ನ ಮಹಾತ್ಮರ ಹುಡುಕಿ ಕೊಡ್ತಾರೆ ನಮಗ. ಅದು 3 ಮಾರ್ಗ ಅದಾವ್ರು. 3 ಮಾರ್ಗ. ಉಳಿದ ಸಾಧನೆ ಎಲ್ಲ ವ್ಯರ್ಥ ಅಂತ ಹೇಳ್ತಾರ ಅವರು. ಉಳಿದ ಸಾಧನೆ ಹೇಳ್ತಾರ. 3 ಸಾಧನೆ ಮಹಾತ್ಮರ ಸಂತ ಮಹಾತ್ಮರ 3 ಸಾಧನೆ ಹೇಳಿದಾರೆ. ಒಂದಂದ್ರೆ ಜಪ, ಸುಮರಣ
ಅಂತಾರೆ ಅದಕ್ಕೆ ಅದು ಜಪ. ಎರಡನೇದಂದ್ರೆ ಧ್ಯಾನ, ಮೂರನೇದಂದ್ರೆ ಭಜನ್, ಸುಮಿರನ್ ಅಂದ್ರೆ ನಾಮಸ್ಮರಣೆ ಮಾಡೋದು, ಪರಮಾತ್ಮ ನಾಮಸ್ಮರಣೆ ಮಾಡೋದು. ಈಗ ಮಹಾರಾಜ ಏನಂಗ ಜೈ ಗುರುದೇವ್ ನಾಮಸ್ಮರಣೆ ಆಗ್ತದೆ. ಧ್ಯಾನ ಅಂದ್ರೆ ನಮ್ಮ ದೃಷ್ಟಿ, ಈ ದೃಷ್ಟಿ, ಈ ಕಣ್ಣಿನ ದೃಷ್ಟಿ ಅಲ್ಲ, ಈ ಕಣ್ಣು ಮುಚ್ಚಿ ಒಳಗಿನ ದೃಷ್ಟಿಲೇ ದೃಷ್ಟಿ ಏಕಾಗ್ರ ಮಾಡೋದಕ್ಕೆ ಧ್ಯಾನ ಅಂತಾರೆ. ಕನ್ನಡದಾಗ ಧ್ಯಾನ ಅಂದ್ರೆ ತಪಸ್ಸು ಅಂತಾರೆ. ಆಮೇಲೆ ಭಜನ್, ಭಜನ್ ಅಂದ್ರೆ ದೇವಲೋಕದಿಂದ ವಾಣಿ ಬರ್ತಾ ಇದ್ದಾವೆ, ಆ ವಾಣಿ ಈ ಕಿವಿ ಬುಚ್ಚಿ ಒಳಗಿನ ಕಿವಿಲೇ ಕೇಳೋದಕ್ಕೆ ಭಜನ್ ಅಂತಾರೆ. ಅದಕ್ಕೆ ಸ್ಮರಣೆ, ಧ್ಯಾನ ಮತ್ತು ಭಜನ್ ಈ ಮೂರು ಸಾಧನೆ ಮಾಡಿದ್ರೆ ಪರಮಾತ್ಮ ಸಿಗ್ತಾನಂತ ಮಹಾತ್ಮರು ಹೇಳ್ತಾರೆ. ಅವರು ಹಂಗ ಪಡ್ಕೊಂಡಿದ್ದಾರೆ, ಪರಮಾತ್ಮ ಹಂಗ ಅವ್ರು ಪಡ್ಕೊಂಡಾಗ ಅದನ್ನ ನಮಗೆ ಹೇಳ್ತಾರೆ, ಅದನ್ನೇ ಹೇಳ್ತಾರೆ ಮಾಡೋದು. अब सुमरन आप लोग कैसे करोगे, जरा उसे अच्छी तरह से समझ लीजिए। एक माला आप लोग ले लेना, ये देखिए 108 दाने की माला है। अपने अपने घरों में बैठ करके बाहर से अपनी आंख को बंद कर देना। दोनों आंखों के मध्य भाग में अपने ध्यान को एकाग्र करके मन ही मन अंदर ही अंदर दाने दाने पर जय गुरुदेव नाम का उच्चारण करिएगा। हर दाने पर जय गुरुदेव नाम, जय गुरुदेव जय गुरुदेव जय गुरुदेव कुल 108 बार ध्यान करिएगा। फिर दूसरी बार फिर यही वापस आ जाना, यहाँ से फिर जय गुरुदेव नाम का उच्चारण करना। हर दाने पर जय गुरुदेव नाम, हर दाने पर जय गुरुदेव नाम, जय गुरुदेव जय गुरुदेव जय गुरुदेव कुल 108 बार करिएगा। तीसरी बार फिर यहीं वापस आ जाओगे। जब आप जय गुरुदेव नाम का सुमरन करोगे तो दोनों आंखों के मध्य भाग में अपने ध्यान को एकाग्र करके और मन ही मन अंदर ही अंदर दाने दाने पर जय गुरुदेव नाम का उच्चारण करिएगा। जिसको आप याद करोगे एक समय ऐसा आएगा वो अंतर में तुम्हारे सामने प्रकट हो जाएगा। उसके स्वरूप को देख लेना, फिर उसी के स्वरूप को याद करके जय गुरुदेव नाम का सुमरन सभी नए प्रेमी भाई बहन करेंगे। तीसरी बार फिर यहीं से जय गुरुदेव नाम का सुमरन, चौथी बार फिर यहीं से जय गुरुदेव नाम का सुमरन। इस तरह से कुल 8 बार जय गुरुदेव नाम का सुमरन सभी नए प्रेमी भाई बहन करेंगे। 8 बार करने के बाद ये माला आप रख देना। बोलिए ಮಹಾರಾಜ ಹೇಳಿದ್ರು ಜಪ ಹೆಂಗ್ ಮಾಡೋದ ಅಂದ್ರೆ 108 ಕಾಲದ ಮಾಲಿ ಇರ್ತದ. ಆ ಒಂದು ಮಾಲಿ ತಗೊಂಡ ಒಂದು ಕಾಲಿಗೆ ಒಂದ್ಸಲ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಅಂತ 108 ಸರಿ ಜಪ ಮುಗಿದ ಬಳಿಕ ಒಂದು 108 ಸರಿ ಕಾಲು ಎನಿಸಿದ ನಂತರ ಒಂದು ಮಾಲಿ ಆಗ್ತದೆ. ಹಂಗ ಮತ್ತೆ ಎರಡನೇ ಮಾಲಿ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಅಂತ 108 ಸರಿ ಎರಡನೇ ಸರಿ ಮಾಡೋದು ಆಯ್ತು. ಮತ್ತು ಎರಡನೇದಾದ ಬಳಿಕ ಮತ್ತು ಮೂರನೇ ಮಾಲಿ ಜೈ ಗುರುದೇವ್ ಜೈ ಗುರುದೇವ್ ಜೈ ಗುರುದೇವ್ ಅಂತ 3 ಸರಿ 4 ಸರಿ 5 ಸರಿ 6 ಸರಿ 8 ಸರಿ ಮಾಲಿ ಮಾಡ್ಬೇಕಾಗ್ತದೆ. 8 ಸರಿ ಮಾಲಿ ಮಾಡಿತಂದ್ರೆ ಸುಮರನ್ ವಿಧಿ ಮುಗಿತದ. 8 ಸರಿ 8 ಮಾಲಿ ಮಾಡೋದು ಇರ್ತದೆ. ಪ್ರತಿಯೊಂದು ಕಾಳಿಗೆ ಜೈ ಗುರುದೇವ್ ಮಾಡೋದು, ಜೈ ಗುರುದೇವ್. ಆದ್ರೆ ನಿಮ್ಮ ಕಣ್ಣು ಮುಚ್ಚಬೇಕು, ಕಣ್ಣು ಮುಚ್ಚಬೇಕು, ಧ್ಯಾನ ಏಕಾಗ್ರ ಮಾಡಿ ಮನಸ್ಸ ಬುದ್ಧಿ ಚಿತ್ತ ಏಕಾಗ್ರ ಮಾಡಿ ಜಪ ಮಾಡಬೇಕು. ಅದಕ್ಕೆ ಆಯ್ತು 2 ಸರಿ ಮಾಲಿ ಆಗಾನ ಮಾಲಿ ಇಟ್ಬಿಡೋದ ಆಯ್ತು. ಎರಡನೇದ ಅವ್ರ ಮುಂದೆ ಹೇಳ್ತಾರೆ. ये जय गुरुदेव नाम किसी साधारण इंसान का नाम नहीं, ये स्वयं अनामी महाप्रभु का नाम है। समय समय पर संत महात्मा अपने अपने समय पर आकर के उस मालिक के नाम को सिद्ध करते हैं। जैसे कबीर साहब आए, उन्होंने साहिब नाम सिद्ध किया। गुरु नानक साहब आए, उन्होंने वाहिगुरु नाम सिद्ध किया। गोस्वामी जी महाराज आए, उन्होंने राम नाम सिद्ध किया। इसी तरह हमारे गुरु महाराज जय गुरुदेव नाम सिद्ध करके गए। बोलिए
ಜೈ ಗುರುದೇವ ನಾಮ ಇದು ಸಾಕ್ಷಾತ್ ಪರಮಾತ್ಮ ನಾಮದ, ಇದು ಸಿದ್ಧ ಮಾಡಿದ ನಾಮದ. ನೋಡ್ರಿ, ಕಬೀರ್ ಸಾಹೇಬರು ಬಂದರು, ಒಂದು ನಾಮ ಜಾಗೃತ ಮಾಡಿದ್ರು, ಆ ಜಗತ್ತಿನಾಗ ಹೇಳಿದ್ರು. ಆಮೇಲೆ ಗುರು ನಾನಕರು ಬಂದರು, ವಾಹಿಗುರು ಅಂತ ನಾಮ ಸಿದ್ಧ ಮಾಡಿದ್ರು. ಆ ಒಂದು ಅದಾದ್ಮೇಲೆ ಅವರು ಎಷ್ಟೋ ಜೀವಾತ್ಮಗಳು ಪಾರ್ಬೇಡ. ಹಂಗೆ ಪರಮಸಂತ ಬಾಬಾ ಜೈ ಗುರುದೇವ್ ಮಹಾರಾಜರು ಅವ್ರು ಬಂದ ಈ ಜಗತ್ತಿನೊಳಗ ಈ ಸಮಯದೊಳಗ ಜೈ ಗುರುದೇವ್ ನಾಮ ಜಾಗೃತ ಮಾಡ್ಯಾರ. ಜೈ ಗುರುದೇವ್ ನಾಮ ಸಾಕ್ಷಾತ್ ಪರಮಾತ್ಮ, ಸಾಕ್ಷಾತ್ ಅನಾದಿ ಮಹಾಪ್ರಭು ಅವ್ರ ನಾಮದ. ಆ ನಾಮ ಅಂದ್ರೆ ಪೂರ್ಣ ಪರಮಾತ್ಮ ಶಕ್ತಿ ಅದ. ಅದಕ್ಕೆ ಆ ನಾಮದ ಜಪ ಮಾಡಿದ್ರೆ ನಿಮ್ಗೆ ಶಕ್ತಿ ಬರ್ತದೆ, ಅವ್ರ ದಯಾ ನಿಮಗೆ ಮೂಡ್ತದೆ ಅಂತ ಮಾಡೋದು. इसलिए प्रेमी भाई बहनों, अपने गुरु की उंगली पकड़ लो। गुरु ही संसार का सच्चा रहबर है। प्रेमी भाई बहनों, वो परमात्मा तो घट घट में विराजमान है, लेकिन उसके होते हुए भी तुमने अनंतों अनंत युगों तक तुम नरकों और चौरासियों में भटकते रहे, जन्म मरण के बंधनों में फंसे रहे। जब तक गुरु नहीं मिला हम दर बदर भटकते रह गए, और जब गुरु मिल गया, गुरु ने हमको राह दे दी, तब ये साधक कहता है कि गुरु गोविंदो खड़े ताके लागू पाई, बलिहारी गुरु आपने जिन गोविंद दियो बताई। महिमा उन्हीं की है जिन्होंने गोविंद को लखा दिया। इसीलिए कहा जाता कि गुरुर ब्रह्मा गुरुर विष्णु गुरुर देवो महेश्वरः गुरुर साक्षात परब्रह्म तस्मै श्री गुरुदेव नमः। तीन लोक नौ खंड में गुरु से बड़ा न कोई, और कर्ता करे न कर सके, गुरु करे सो होई। इसलिए प्रेमी भाई बहनों, साधना करने से पहले जय गुरुदेव नाम का सुमरन सभी नए प्रेमी भाई बहन करिएगा। ಗುರು ಗುರುನ್ ಮಹಿಮೆ ಭಾಳ ಐತಿ. ಅದಕ್ಕೆ ಗುರುನ್ ಉಂಗ್ಲಿ ಅಂದ್ರೆ ಗುರುನ್ ಕೈ ಹಿಡಿದೆ ಅಂತಾರೆ. ಗುರುಗಳ ಕೈ ಹಿಡಿದ್ರೆ ನಮ್ಮನ್ನವ್ರು ಪಾರ್ ಮಾಡ್ತಾರೆ. ಅವ್ರನ್ನ ನಾವು ಗುರುನ್ ಅಂತ ಮಾಡ್ಕೊಂಡ್ವಿ ಅಂದ್ರೆ ಗುರುಗಳ ಕೈ ನಾವು ಹಿಡಿದೀವು ಈ ಜೀವನ ಟೈಮ್ದಾಗ ಅಂದ್ರೆ ಅವ್ರು ನಮಗೆ ಪಾರ್ ಆಗೋ ದಾರಿ ಕೊಡ್ತಾರೆ. ಅದಕ್ಕೆ ಈ ಗುರು ಅಂದ್ರೆ ಬಹಳ ಶ್ರೇಷ್ಠ ನೋಡಿ. ಗುರು ಪರಮಾತ್ಮನ ತೋರಿಸ್ತಾರ. ಗುರು ಅಂದ್ರೆ ಯಾರು ಗುರು? ತಮ್ಮ ದೇಹದೊಳಗೆ ಪರಮಾತ್ಮನ ಪ್ರಕಟ ಮಾಡ್ಕೊಂಡಾರ. ನಮಗೂ ತೋರ್ಸೋಕೆ ಅವ್ರ ಸಾಧ್ಯತೆ ಐತಿ, ನಮಗೂ ತೋರಿಸೋ ಶಕ್ತಿ ಅವರಲ್ಲಿ ಐತಿ. ಅದಕ್ಕೆ ಗುರುಗಳು ನಾವು ಗಟ್ಟಿಯಾಗಿ ಹಿಡ್ಕೋಬೇಕಾಗ್ತದೆ. ಅದಕ್ಕೆ ಒಂದು ಮಂತ್ರನು ಹೇಳ್ರ ಮಹಾರಾಜ, ಗುರು ಗೋವಿಂದ ಗುರುರ್ ಬ್ರಹ್ಮ ಗುರುನ ಬ್ರಹ್ಮ ಗುರುರ್ ವಿಷ್ಣು ಗುರುವೇ ವಿಷ್ಣು ಗುರುದೇವೇ ಮಹೇಶ್ವರ ಅಂದ್ರೆ ಗುರುನ ಶಿವ. ಗುರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ಸಾಕ್ಷಾತ್ ಪರಬ್ರಹ್ಮ ಏನು ನದಿ ಲೋಕದ ಅದು ಅವರು ಗುರುನ. ಅದಕ್ಕೆ ಗುರುನೇ ಎಲ್ಲ ಶ್ರೇಷ್ಠದರು. ಅದಕ್ಕೆ ನಾವು ಎಲ್ಲರೂ ಗುರುಗಳ ಕೈ ಗಚ್ಚಾಗಿ ಹಿಡಿಬೇಕು. ಗುರುಗಳು ನಾವು ಮಾಡ್ಕೊಳ್ಳೋದು ಬಹಳ ಅವಶ್ಯಕ. ಈ ಜೀವನ ನಮ್ಗೆ ಪಾರಾಗಬೇಕಾದ್ರೆ ನಮ್ಮ ಗುರುಗಳನ್ನ ಗಚ್ಚಿದಾಗಬೇಕು, ಗುರುನ ಭಕ್ತಿ ಮಾಡಬೇಕಂತ ಮಾರಾಟ. प्रेमी भाई बहनों, इसलिए आप सभी लोग जय गुरुदेव नाम का सुमरन करिएगा। सुमरन करने के बाद में फिर आप ध्यान पर बैठिएगा। दूसरा है ध्यान, और ध्यान कहते हैं दृष्टि को एकाग्र करना। अब कैसे आप लोग ध्यान करोगे अच्छी तरह से समझ लीजिए। बोलिए। ಇದ ಸುಮರನ್ ಅಂದ್ರೆ ಜಪ. ಜಪ ಮಾಡಿದ ನಂತರ ಮಾಡಿ ಇಟ್ಬಿಡುದ. ಎರಡನೇದಂದ್ರೆ ಧ್ಯಾನ. ಧ್ಯಾನ ಅಂದ್ರೆ ತಪಸ್. ತಪಸ್ ಅಂದ್ರೆ ದೃಷ್ಟಿ ಏಕಾಗ್ರ ಮಾಡೋದು. ದೃಷ್ಟಿ ಏಕಾಗ್ರ ಅಂದ್ರೆ ಇಲ್ಲಿ ಒಳಗಡೆ ಕಣ್ಣು ಇಲ್ಲ, ಆ ಕಣ್ಣು ನಿಲ್ಲಿಸಿ ಅಂತರೊಳಗೆ ಕಣ್ಣಿನಿಂದ ದೃಷ್ಟಿ ಒಂದೇ ಜಾಗದಾಗ ನಿಲ್ಲಿಸಿ ಅದನ್ನ ಧ್ಯಾನ ಮಾಡೋದು ಮಹಾರಾಜ ಹೇಳಕತ್ತಾರು. ಅದಕ್ಕೆ ದೃಷ್ಟಿ ನಿಲ್ಲಿಸ್ಬೇಕಾದ್ರೆ ಕಣ್ಣು ಮುಚ್ಚಿ ಕಣ್ಲೆ ತಮ್ಮ ಜೀವಾತ್ಮದ ಕಣ್ಲೆ ಅಂತರೊಳಗೆ ನೋಡೋದಕ್ಕೆ ಧ್ಯಾನ ಅಂತಾರೆ. ಅದನ್ನ ಧ್ಯಾನದ ವಿಧಾನ ಹೇಳಕತ್ತಾರೆ. ಅದನ್ನ ತಿಳ್ಕೊಬೇಕು. ध्यान करने के लिए आप अपने अपने घरों में पलकी मार करके बैठिएगा। बाहर से अपनी आंख को बंद कर देना, और दोनों आंखों के मध्य भाग में
जहां पर देवियां बिंदी लगाती हैं, पुरुष जहां टीका लगाते हैं, दोनों आंखों के मध्य भाग में दूर सामने देखिएगा, सामने आपको अंधेरा दिखाई पड़ेगा। बस उसी अंधेरे में एक जगह पर आप अपनी दृष्टि को एकाग्र करिएगा। उस समय आपका शरीर हिलने ना पाए, किसी के बारे में विचार मत करिएगा, शून्य होकर के बस सामने अंधेरे को देखते रहना। देखते देखते आपकी दृष्टि अंधेरे में रुक जाएगी और जैसे ही आपकी दृष्टि उस अंधेरे में एकाग्र होगी तो सुई की नोक के बराबर काले में भी काला बिंदु, बड़ा चमकीला बिंदु होगा, तारे की तरह चमकेगा, वो सामने आपको दिखाई पड़ जाएगा। जब वो चमकदार बिंदु सामने दिखाई पड़ जाए तब आप अपनी दृष्टि को उस बिंदु पर एकाग्र करिएगा। जब आप अपनी दृष्टि बिंदु पर एकाग्र कर लोगे तो वो बिंदु दरवाजा है, वो दरवाजा खुल जाएगा, ये शिव नेत्र खुल जाएगा, ये दिव्य दृष्टि खुल जाएगी और आप दरवाजे के अंदर दाखिल हो जाओगे। बोलिए। ಧ್ಯಾನದ ವಿಧಾನ ಏನಂದ್ರೆ ಹೇಳೋರು ಕಣ್ಮುಚ್ಚಿ ಧ್ಯಾನ ಮಾಡಬೇಕು ಮತ್ತು ಅಂತರ್ಕಂಡ್ಲೆ ಇಲ್ಲಿ ನೋಡ್ರಿ, ನೀವೇನು ಹೆಣ್ಮಕ್ಳ ಏನಿಲ್ಲಿ ಬಿಂದಿ ಹಚ್ತೀರಿ, ಇದನ್ನ ಕುಂಕುಮ ಹಚ್ತೀರಿ, ಆ ಸ್ಥಳದೊಳಗೆ ಒಳಗೆ ಜೀವಾತ್ಮ ಅದ, ಆ ಸ್ಥಳದೊಳಗೆ ನೀವು ದೃಷ್ಟಿ ಏಕಾಗ್ರ ಮಾಡ್ಬೇಕು. ಒಳಗಿನ ಕಣ್ಲೆ ಈ ಕಣ್ಣು ಮುಚ್ಚಿ ಒಳಗಿನ ಕಣ್ಲೆ ಏಕಾಗ್ರವಾಗಿ ಕುಂತ ಶಾಂತಲೆ ಅಂತರ್ಕಣ್ಣೆ ನೋಡ್ಕೋತ 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 ಒಂದೇ ಸ್ಥಳದಾಗ ಕಾಣಿದ ಒಂದು ಸಣ್ಣ ಇದು ಕಾಣ್ತದಂತ. ಮೊದಲ ಒಂದು ಸಣ್ಣ ಚುಕ್ಕೆ ಹೆಂಗಿಟ್ರೆ ಹಂಗೆ ಚುಕ್ಕೆ ಕದ ಹಂಗೆ ಕಾಣ್ತದ. ಅದರೊಳಗೆ ದೃಷ್ಟಿ ನಾವು ಏಕಾಗ್ರ ಮಾಡ್ಕೋತ ಕೂತ್ರ ಸ್ವಲ್ಪ ಕೆಲವು ದಿವಸ ಆಗೋಣ ಆ ಒಂದು ಛಿದ್ರದೊಳಗೆ ಆ ಛಿದ್ರದೊಳಗಿಂದ ಪ್ರಕಾಶ ಬರ್ತದ ಮತ್ತು ಜೀವಾತ್ಮ ಅದ್ರೊಳಗೆ ಹೋಗ್ತದ ಅಂತ ಮಹಾರಾಜರು ಹೇಳ್ತಿರ್ತಾರೆ. ಅದೊಂದು ಸ್ವಲ್ಪ ಸಾಧನೆ ಕೆಲವು ದಿವಸ ಮಾಡಿದ್ರೆ ಆ ಒಂದು ಜೀವಾತ್ಮ ಕಣ್ಣ ಶಿವನೇತ್ರ ಅಂತ ಅದಕ್ಕೆ ಮೂರನೇ ಕಣ್ಣು ಅಂತಾರ, ಅದು ತೆರೀತದ ಅಂತ और विचारधारा तिरसाता। जब ये शिव नेत्र खुल जाएगा तो आपको अपने अंदर अंड खंड ब्रह्मांड के दर्शन होंगे, राम के दर्शन होंगे, कृष्ण के भी दर्शन होंगे। बोलिए। ಶಿವನೇತ್ರ ತೆರೀತಂದ್ರ ಒಳಗ ಜೀವಾತ್ಮ ಯಾವಾಗ ಪ್ರವೇಶ ಮಾಡ್ತೈತಿ ಅವಾಗ ಅಂಡ್ ಖಂಡ್ ಬ್ರಹ್ಮಾಂಡ ಮ್ಯಾಲಿನ ಬ್ರಹ್ಮಾಂಡಗಳು ಏನಿದಾವ ಆ ಶಿವನೇತ್ರದಿಂದ ನೀವು ನೋಡಬಹುದು ಅಂತ. ಅಲ್ಲಿ ಶ್ರೀರಾಮರು ಶ್ರೀಕೃಷ್ಣರು ಎಲ್ಲ ಪರಮಾತ್ಮ ಎಲ್ಲರೂ ಕಾಣ್ತಾರಂತ. ಅದಕ್ಕೆ ಎಷ್ಟು ಆನಂದ ಆಗೋದು ನೀವೇ ವಿಚಾರ ಮಾಡಿ. ಅದನ್ನ ಮಹಾರಾಜರು ಹೇಳ್ತಾರೆ. ये ध्यान करने का तरीका है। और तीसरा है भजन। भजन कहते हो शब्द को सुनना, उस नाम को सुनना, उस आवाज को सुनना जो मालिक के घर से आवाज आ रही। कैसे आप लोग भजन करोगे उसे भी अच्छी तरह समझ लीजिए। बोलिए। भजन ಮೂರನೇ ವಿಧಿ ಭಜನ್. ಭಜನ್ ಅಂದ್ರೆ ನಾವೇನ ಜಗತ್ತಾಗ ಬಾಜಾ ಬಾರಿಸೋದ ಅದಕ್ಕಾಗ ಭಜನ್ ಅಂತೀವಿ. ಈ ಸಂತ ಮತದಾಗ ಭಜನ್ ಅಂದ್ರೆ ದೇವಲೋಕದಿಂದ ವಾಣಿ ಬರ್ತಾವ, ಸಾಕ್ಷಾತ್ ದೇವ್ರ ಮುಖದಿಂದ ಏನು ಆವಾಜ್ ಬರ್ತಾವು, ಅದನ್ನ ಹೊರಗಿನ ಕಿವಿ ಬಂದ್ ಮಾಡಿ ಒಳಗಿನ ಕಿವಿಲೆ ಅಂತರೊಳಗೆ ಆವಾಜ್ ಕೇಳುತ್ತೆ ಭಜನ್ ಅಂತಾರೆ. ಈ ಸುಮ್ರನ ಧ್ಯಾನಗಳು ಭಜನ್ ಮಾಡೋದು. ಆ ಭಜನ್ ನೀವು ನಿತ್ಯ ಕಿವಿ ಕೇಳ್ಕೋತ ಕೂತಿರಂದ್ರೆ ತಾನೇ ಆಕಾಶವಾಣಿ ಈ ಬ್ರಹ್ಮಾಂಡದೊಳಗೆಲ್ಲ ಆಕಾಶ ದೇವ್ರ ವಾಣಿ ಬರಾಕತ್ತಾವು. ಅದ್ರ ನಮ್ದು ಅದು ಕಿವಿ ಮುಚ್ಚೇತನ ಕೇಳೋದವು. ಅದಕ್ಕೆ ಅದನ್ನ ಕೇಳೋಕೆ ಭಜನ್ ಅಂತಾರೆ. ಆ ಭಜನ್ದಾಗ ಭಾಳ ಶಕ್ತಿ ಐತಿ. ಅದ್ರ ಬಗ್ಗೆನೇ ವರ್ಣನೆ ಮಾಡಾಕತ್ತಾರೆ ನೋಡಿ ಭಾರತ. भजन करने के लिए दोनों उंगली कानों में डाल करके ये कानों को आप बंद कर लेना। आंख और कान को बंद करके अंदर में ऊंचा ध्यान दे करके उस आवाज को सुनने की कोशिश करिएगा। जब आप अपने कानों को बंद करोगे, ऊंचा ध्यान दे करके गौर से सुनोगे तो आपको ऐसा अनुभव होगा कि कहीं सीटी जैसी आवाज शुरू में हमको सुनाई पड़ रही।
आप उस आवाज को पकड़ लेना, उसको आप पकड़ करके सुनते रहना। जब आप सुनते सुनते उसी में लीन हो जाओगे तो कुछ समय बाद में दोबारा आपको अनुभव होगा कि कहीं बड़ी दूर से एक महीन आवाज, घंटे और शंख की आवाज हमारे कानों के अंदर गूंज रही। प्रेमी भाई बहनों, जैसे मंदिरों में घंटियां बजती हैं, टन टन टन, इसी तरह घंटे और शंख की आवाज सुनाई पड़ेगी। जब घंटे शंख की आवाज आपको सुनाई पड़ने लग जाए, तब आप सीटी की आवाज को छोड़ देना और घंटे शंख की आवाज को पकड़ लेना, उस आवाज को सुनने लग जाना। जब आप उस आवाज को सुनने लग जाओगे तो वो आवाज धीरे धीरे बढ़ना शुरू होगी और बढ़ते बढ़ते इस कदर बढ़ेगी कि आपके रोम रोम में घंटे और शंख की आवाज गूंजने लग जाएगी। बड़ी घनघोर वो आवाज होती। ये जो दुनिया के संगीत आप सुनते हो, उस रूहानी संगीत के सामने ये दुनिया के संगीत कुछ नहीं है। जब आप उस संगीत को सुनोगे, इतना भारी आनंद आपके ऊपर छा जाएगा, इतनी खुशी आपको होगी, ऐसा नशा आपके ऊपर चढ़ जाएगा कि आप सारी दुनिया को भूल जाओगे। शंकर भगवान को वही नशा चढ़ा था। शंकर भगवान कोई गांजा भांग नहीं पीते थे। ये तो हमने आपने शंकर भगवान को बदनाम कर दिया कि शंकर भगवान गांजा भांग पीते थे। लेकिन प्रेमी भाई बहनों, शंकर भगवान ने कभी गांजा भांग नहीं पिया। शंकर भगवान जिस नशे में लीन रहते थे, वो नाम का नशा था, वो ध्यान का नशा था, वो भक्ति का नशा था। जब आप उस आवाज को सुनोगे तो आपको भी वो नशा चढ़ जाएगा। प्रेमी भाई बहनों, तो भजन के समय उस आवाज को पकड़ने की कोशिश करिएगा। बोलिए। ಈಗ ಭಜನ್ ಅಂದ್ರೆ ಮೂರನೇ ವಿಧಾನ ನೋಡ್ರಿ, ಮೂರನೇ ಸಾಧನೆ ಒಳಗೆ ಮೂರನೇ ಪ್ರಕ್ರಿಯೆ. ಭಜನ್ ಅಂದ್ರ ಮಹಾರಾಜ್ ಹೇಳಿದ್ರು, ಈಗ ಕಿವಿಯಾಗ ಬಟ್ ಹಾಕೊಂಡ ಈ ಜಗತ್ತಿನ ಅವಾಗೆಲ್ಲ ಬಂದ್ ಮಾಡಿ ಒಳಗಿನ ಕಿವಿಲೆ ಮೂರನೇ ಕಿವಿಲೆ ಅವಾಜ್, ಮ್ಯಾಲಿನ ಲೋಕದಿಂದ ಏನು ಅವಾಜ್ ಬರಕತ್ತಾವು ಅವನ್ನ ಈ ಕಿವಿ ಬಂದ್ ಮಾಡಿ ಒಳಗಿನ ಕಿವಿಲೆ ಅವಾಜ್ ಕೇಳುತ್ತೆ ಭಜನ್ ಅಂತ. ಆ ಭಜನದೊಳಗ ಇಷ್ಟು ಆನಂದ ಬರ್ತದ, ಇಷ್ಟು ಆನಂದ ಅನಿಸ್ತದ. ಎಷ್ಟೋ ಎಲ್ಲ ದೇವಾದಿಗಳ ಆವಾಜ್ ಬರ್ತದ. ಅದಕ್ಕೆ ಮೊದಲನೇ ಆವಾಜ್ ಯಾವ್ದು ಕೇಳ್ತಂದ್ರೆ ಶೀಟಿ ಹೊಡಿತಾರಲ್ಲ, ಶೀಟಿ ಆವಾಜ್ ಬರ್ತದ. ಶೀಟಿ ಆವಾಜ್ ಕೇಳ್ಕೋತ ಅದನ್ನ ನಾವು ಕೇಳೋದ್ರಿಂದ ಎಷ್ಟೋ ದಿವಸ ಪ್ರಾಕ್ಟೀಸ್ ಮಾಡಿದ ನಂತರ ಗಂಟಿ ಮತ್ತು ಶಂಖದ ಆವಾಜ್, ಈ ದೇವಸ್ಥಾನದಾಗ ಗಂಟಿ ಮತ್ತು ಶಂಖ ಆವಾಜ್ ಮಾಡಿಸ್ತಾರಲ್ಲ, ಆ ಆವಾಜ್ ಕೇಳಕ್ ಚಾಲು ಆಗ್ತದೆ. ಗಂಟೆ ಆವಾಜ ಮತ್ತು ಶಂಖದ ಆವಾಜ ಕೇಳಕೈತಂದ್ರೆ ಈ ಶೀಟಿ ಆವಾಜ್ ಬಿಟ್ಟು ಬಿಡುದ ಮತ್ತು ಗಂಟಿ ಮತ್ತು ಶಂಖದ ಆವಾಜ ಕೇಳ್ಕೊತ ಕುಂಟದ. ಅದನ್ನ ಕೇಳ್ತಾ 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 ಇಷ್ಟು ಮನುಷ್ಯಾಗ ಆನಂದ ಆಗ್ತದಂತ, ಇಷ್ಟು ಮನುಷ್ಯಾಗ ನಶೆ ಇರ್ತದಂತ. ಆ ನಶೆ ಈಗ ಶಂಕರ್ ಭಗವಾನ್ ಅಂದ್ರೆ ಶಿವಗ ನಶೆ, ಆ ಭಜನದ ನಶೆ, ಆ ದೇವವಾಣಿ ಶಂಕ ಈ ವಾಣಿ ಕೇಳಿದ್ರೆ ಅವ್ರು ನಶೆ ಆಗಿರ್ತದೆ. ಆದ್ರೆ ಲೋಕದಾಗ ಜನರು ಏನಂತಾರು, ಶಿವ ಗಾಂಜಾ ಭಾಂಗ್ ಕುಡಿತಿದ್ರು, ಭಾಂಗ್ ತಿಂತಿದ್ರು, ಗಾಂಜಾ ಅದ್ರ ನಶೆ ಅದಾದಂತ ಶಂಕರ್ ಭಗವಾನ್ ಬದಲಾ ಮಾಡ್ಯಾರ. ಹಂಗೇನಲ್ಲದು, ಅವ್ರಿಗೆ ಸಾಧನೆ ಮಾಡುವಾಗ ಭಜನದಿಂದ ಮ್ಯಾಲಿನ ಲೋಕದಿಂದ ಏನು ಆವಾಜ್ ಕೇಳ್ತದ ಅದ್ರ ನಶೆ ಅವ್ರ ಮೇಲೆ ಏರಿರ್ತದ ಅಂತ. ಅವರು ದೇವಾದಿಗಳಿಗೆ ಅವ್ರು ಸುದೇ ಅದನ್ನ ಆವಾಜ್ ಕೇಳ್ಕೊತಿರ್ತಾರ. ಅವರು ಆ ಆವಾಜದಾಗ ಶಕ್ತಿ ಅದ. ಆ ಒಂದು ಶಕ್ತಿ ಎಲ್ಲ ಮಾನವರಿಗೂ ಬರ್ತದ ಅಂತ ಮಾಡೋದು ಹೇಳಾಗ್ತದೆ. ನಾವು ಕೂಡ ಅಂತ ಸಾಧ್ಯ ಮಾಡಿದ್ರೆ ನಮಗೂ ಆ ನಶೆ, ಆ ಒಂದು ಆನಂದ ನಮಗೂ ಸಿಗ್ತದಂತ ಮಾಡೋದು ಹೇಳ. उसी घंटे शंख की आवाज को संतों महात्माओं ने शब्द कह करके याद किया। आपके धर्म पुस्तकों में लिखा है कि पोथे पढ़ जगवा पंडित भया न कोई, 2.5 अक्षर प्रेम का तो पढ़े तो पंडित होए। प्रेमी भाई बहनों, उसी को महात्माओं ने नाम कहकर याद किया। कलयुग केवल नाम या धारा,
सुमिर सुमिर नर उतर ही पारा। उसी घंटे संग की आवाज को मुसलमान फकीरों ने कलमा कहकर के याद किया। उसी घंटे संग की आवाज को गुरु नानक साहब ने अनहद वाणी कहकर याद किया। उसी घंटे संग की आवाज को चीन में जो महात्मा हुए उन्होंने इसको ताओ कहकर याद किया और हिंदू महात्माओं ने इसे देववाणी आकाशवाणी कहकर के याद किया। उन अलग अलग महात्माओं ने अपनी अपनी भाषा में हम लोगों को समझाने की कोशिश की कि भाई वो घंटे संग की आवाज तुम्हारे सबके अंदर गूंज रही। जब आप अपने कानों को बंद करोगे, ऊंचा ध्यान दे करके सुनोगे, तो वो घंटे और संग की आवाज आपको सुनाई पड़ेगी। बोलिए। ನೋಡ್ರಿ ಇದಕ್ಕ ಮ್ಯಾಲಿಂದ ಏನ್ ದೇವವಾಣಿ ಆಕಾಶವಾಣಿ ಬರ್ತದ ಅದಕ್ಕ ಮಹಾತ್ಮರ ಶಬ್ದ ಅಂತ ಹೆಸರಿಟ್ರು. ಶಬ್ದ ಅಂದ್ರ ಮ್ಯಾಲಿನ ಲೋಕದ ದೇವರ ಮುಖದಿಂದ ಏನು ಆವಾಜ್ ಬರ್ತಾ ಇದೆ, ಆ ಸಾಕ್ಷಾತ್ ಪರಮಾತ್ಮನ ಮುಖದಿಂದ ಏನು ಆವಾಜ್ ಬರ್ತದ ಅದಕ್ಕೆ ಶಬ್ದ ಅಂದ್ರು. ಅದಕ್ಕೆ ಆ ಶಬ್ದ ಮ್ಯಾಲಿನ ಲೋಕದಿಂದ ಬರ್ತದೆ. ಆ ಶಬ್ದ ಒಳಗೆ ಶಕ್ತಿ ಅದ, ಚೇತನ ಅದ, ಪವರ್ ಅದ. ಆ ಒಂದು ಶಬ್ದದಾಗ ಬಹಳ ತಾಕತ್ತದ. ಅದಕ್ಕೆ ಮಹಾತ್ಮರು ಹೇಳ್ತಾರು ಆ ಶಬ್ದದ ಸಾಧನೆ ಇದು. ನೋಡ್ರಿ, ಕಲಿಯುಗ ಕೇವಲ ನಾಮದ, ಕಲಿಯುಗದಾಗ ನಾಮದ ಒಂದೇ ಆಧಾರ ಐತಿ. ಆ ಒಂದು ನಾಮ ನಮಗೆ ಸಿಕ್ತು, ಆ ನಾಮ ಹಿಡ್ಕೊಂಡ್ರೆ ನಮ್ಮ ಜೀವಾತ್ಮ ಮ್ಯಾಲಿನ ಲೋಕಕ್ಕೆ ಹೋಗ್ತದೆ. ಅದಕ್ಕೆ ಇದು ಸ್ಮರಣೆ. ಕಲಿಯುಗ ಕೇವಲ ನಾಮದ, ಸುಮಿರ್ ಸುಮಿರ್ ಉತ್ತರೈ ಪಾರ ಅಂದ್ರೆ ಆ ನಾಮ ಹಿಡ್ಕೊಂಡ್ರೆ ನಾವು ಈ ಭೌತಾಗದ ದಾಟಕ್ಕೆ ಸಾಧ್ಯದ. ಅದಕ್ಕೆ ಅದನ್ನ ಮಹಾತ್ಮರು ಹೇಳ್ತಾರು ಈ ಒಂದು ಘಂಟಾಬತ್ತು ಶಂಕರಾಗಿ ಶಕ್ತಿ ಅದ. ಆ ಶಕ್ತಿಯಿಂದನೇ ನಮ್ಮ ಜೀವಾತ್ಮನ ಸಲೀಸಾಗಿ ನಮ್ಮ ಜೀವಾತ್ಮನ ಮ್ಯಾಲ ಕರ್ಕೊಂಡು ಹೋಗ್ತದೆ. ಅದಕ್ಕೆ ಅದ್ರ ಸಾಧನೆ ಮಾಡ್ರಿ, ಅದ್ರ ಸಾಧನೆ ಹಿಡ್ಕೋರಿ, ಅದ್ರ ಸಾಧನೆ ತಿಳ್ಕೋರಿ ಅಂತ ಮಹಾರಾಜ. जब आप उस घंटे संग की आवाज को सुनोगे तो उस आवाज में चुंबक है, वो आपको खींच करके उसी जगह पहुंचा देगी जहां वो परमात्मा बैठ करके आवाज दे रहा। आप इस तरह से समझ लीजिए जैसे आप किसी जंगल में खो गए और चारों तरफ अंधेरा ही अंधेरा हो, कोई रास्ता हमको नजर ना रहा हो, तो हम किसी टापू या पहाड़ पर चढ़ करके वहीं से आवाज देते हैं कि भाई कोई हमारी आवाज को सुन रहा हो तो कृपया करके हमको रास्ता बताओ। मान लो किसी व्यक्ति ने आपकी आवाज को सुना और उसने आपको आवाज दी कि भाई हम तुमको ये आवाज दे रहे, तुम इस आवाज को पकड़ करके तुम हम तक पहुंच जाओ। भले ही हमें दिखाई ना पड़े, लेकिन हम उसकी आवाज को पहले सुनेंगे कि वो आवाज पूरब से आ रही या पश्चिम से आ रही। फिर उस आवाज को पकड़ करके हम उसी जगह पहुंच जाएंगे। ठीक उसी प्रकार से इस हरि मंदिर के अंदर वो परमात्मा आवाज दे रहा। जब तुम्हारी ये जीवात्मा उस आवाज को सुनेगी तो उस आवाज को पकड़ करके ये जीवात्मा उसी जगह पहुंच जाएगी जहां वो परमात्मा आवाज दे रहा। बोलिए। ಈ ಘಂಟಾ ಶಂಖದೊಳಗೆ ನೋಡ್ರಿ ಇಷ್ಟು ಶಕ್ತಿ ಅದಂತ. ಆ ಒಂದು ಅವಾಜ್ ನಮ್ಮ ಒಳಗೆ ಪ್ರಕಟ ಆತಂದ್ರ ಆ ಜೀವಾತ್ಮ ಜೊತೆಗೆ ನನ್ನ ಜೀವಾತ್ಮ ಜೊತೆಗೆ ಅದ್ರ ಕನೆಕ್ಷನ್ ಆಗ್ತದೆ. ಆ ಒಂದು ಘಂಟಾ ಶಂಖದ ಅವಾಜ ನಮ್ಮ ಜೀವಾತ್ಮನ ಚುಂಬಕ್ ಇರ್ತದಲ್ಲ, ಮ್ಯಾಗ್ನೆಟ್ ಅಂತಾರ ಅದಕ್ಕ. ಆ ಮ್ಯಾಗ್ನೆಟ್ ನಮ್ಮ ಜೀವಾತ್ಮನ ಹಿಡ್ಕೊಂಡ ಸಲೀಸಾಗಿ ನಮ್ಮ ಶರೀರದಾಗಿಂದ ನಮ್ಮ ಜೀವಾತ್ಮನ ಮ್ಯಾಲಿನ ಲೋಕಕ್ಕೆ ಒಯ್ತದ, ಮ್ಯಾಲಿನ ಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಮತ್ತು ಅದ್ರಾಗ ಬಹಳ ಶಕ್ತಿ ಇರ್ತದೆ. ಆ ಒಂದು ಶಕ್ತಿಯಿಂದನೇ ನಮ್ಮ ಜೀವಾತ್ಮ ಪಾರ ಹಿಡ್ತದಂತೆ. ಆ ಒಂದು ಅವಾಜ್ ಹೆಂಗದ ಅಂದ್ರೆ, ಈಗ ನಾವು ಜಂಗಲ್ದಾಗ ಅವಾಜ್ ಹೋಗಿದ್ವು, ನಾವು ಜಂಗಲ್ದಾಗ ಎಲ್ಲರೂ ಹೋಗಿದ್ವಿ, ಅಲ್ಲಿ ಯಾರೂ ಇಲ್ಲ ಮತ್ತು ಅಲ್ಲಿ ಏನೂ ಸಿಗುದಿಲ್ಲ. ಅವಾಗ ನಮಗೆ ಆ ಒಂದು ಯಾರ್ಯಾರು ಒಂದು ಅವಾಜ್ ಕೊಟ್ರಂದ್ರೆ ಆ ಅವಾಜ್ ನಾವು ಹೆಂಗೆ ಕೇಳಿ ಆ ಒಂದು ಅವಾಜ್ ಡೈರೆಕ್ಷನ್ ಹೆಂಗೆ ಹೋಗ್ತೀವಿ, ಹಂಗೆ ಈ ಗಂಟಿ ಶಂಖದೊಳಗೆ ಆವಾಜ್ ಐತಿ. ಆ ಒಂದು ಅವಾಜ್ದಿಂದನೇ ನಮ್ಮ ಜೀವಾತ್ಮ ಮ್ಯಾಲ ಪಾರದು ಹೋಗಕ್ಕ ದಾರಿ ಐತಿ. ಮತ್ತು ಅದನ್ನ ನಾವು ಹಿಡ್ಕೊಂಡು ಮ್ಯಾಲ ಹೋಗ್ಬೇಕಾಗ್ತದೆ ಅಂತ ಮಹಾರಾಜ. भजन करने का तरीका, सुमरन, ध्यान और भजन आप लोग नित्य नियम से करिएगा।
नागा नहीं होना चाहिए। आप लोग सिमरन ध्यान और भजन करते रहोगे तो आपका लोक और परलोक दोनों बन जाएगा। ಅದಕ್ಕ ಇದೊಂದು ನಾಮದಾನ ಕೊಟ್ಟರು ಮತ್ತು ಇದ ಸುಮ್ರನ್ ಧ್ಯಾನ್ ಮತ್ತು ಭಜನ್ ಅಂದ್ರೆ ಸುಮ್ರನ್ ಅಂದ್ರೆ ಜಪ. ನೀವೇನೀಗ ಭಾಳ ಮಂದಿ ನಾಮದಾನ ತಗೊಂಡ್ರೆ ಜಪ ಮಾಡ್ತೀರಿ, ಅದಕ್ಕೆ ಸುಮ್ರನ್ ಅಂತಾರ. ಆ ಒಂದು ಈ ಹೊಸಬರು ಕೂಡ ಈ ಒಂದು ಏನು ನಾಮ ಕೊಡಾಕತ್ತಾರ ಅದನ್ನ ನೀವು ಜಪ ಮಾಡ್ಬೇಕು. 108 ಕಾಲದ ಒಂದು ಮಾಲಿ ತಗೊಂಡ ಅದನ್ನು 8 ಮಾಲಿ ಜಪ ಮಾಡ್ರೆ ಅದಕ್ಕೆ ಸುಮ್ರನ್ ಅಂತಾರೆ, ಜಪ ಅಂತಾರೆ. ಎರಡನೇದ ಧ್ಯಾನ. ಧ್ಯಾನ ಏನೈತಿ? ದೃಷ್ಟಿ ಏಕಾಗ್ರ ಮಾಡೋದು, ಅದು ದೃಷ್ಟಿ ಏಕಾಗ್ರ ಮಾಡೋದು. ಮತ್ತು ಭಜನ್ ಅಂದ್ರೆ ಕಿವ್ಯಾಗ ಬಡ್ಡ ಹಾಕಿ ಮ್ಯಾಲಿನ ಲೋಕದ ಏನು ಅವಾಜ್ ಬರ್ತೈತಿ, ಮ್ಯಾಲಿನ ದೇವಾದಿ ಲೋಕದಿಂದ ಏನು ಅವಾಜ್ ಬರಕತ್ತಾವ ಅದನ್ನು ಕೇಳೋದಕ್ಕೆ ಭಜನ್ ಅಂತಾರೆ. ಆ ಒಂದು ಜಪ ಧ್ಯಾನ ಭಜನ್ ಈ ನೀವೆಲ್ಲರೂ ಬಂದವರ ಈ ಒಂದು ನಾಮದಾನ ತಗೊಂಡ ಇದನ್ನು ಮಾಡ್ಕೊಂಡು ಹೋದ್ರೆ ಪ್ರತಿ ದಿವಸ ತಪ್ಪದ ಈ ಜಪ ಧ್ಯಾನ ಭಜನ ಮಾಡ್ಕೊಂಡು ಹೋದ್ರೆ ನಿಮಗ ಈ ಗುರು ಕೃಪೆಯಿಂದ ನಿಮಗ ನಿಮ್ಮ ಜೀವಾತ್ಮದ ಉದ್ಧಾರ ಆಗ್ತದೆ, ಕಲ್ಯಾಣ ಆಗ್ತದೆ. ಮತ್ತು ನಿಮ್ಮ ಜೀವಾತ್ಮ ಬಹುಸಾಗರದಿಂದ ಮಾಡೋದು ಇದನ್ನು ನಿತ್ಯ ಮಾಡಂತ ಹೇಳ್ತಾರೆ. और आप सभी लोग शाकाहारी रहिएगा, क्योंकि हमारे गुरु महाराज ने शाकाहार पर विशेष जोर दिया। हमारे गुरु महाराज परम संत बाबा जय गुरुदेव जी महाराज बराबर जीवों को समझाते थे कि सभी लोग शाकाहारी रहें। कोई ऐसा नशा मत करना जिससे बुद्धि तुम्हारी पागल हो जाए। घर में माँ बहन बेटी की पहचान को दो। एक अच्छे समाज के निर्माण के लिए यह जरूरी है कि सभी लोग शाकाहारी रहें, जीवों पर दया करें। प्रेमी भाई बहनों, आप राम को मानते हो, आप कृष्ण को मानते हो। राम ने कभी नहीं कहा कि तुम मांस खाओ, या कृष्ण ने कभी नहीं कहा कि तुम मांस खाओ। जितने भी महात्मा धरती पर आए, राम और कृष्ण आए, सभी यही कह करके गए कि अहिंसा परमो धर्म। इसलिए आप लोग शाकाहारी रहिएगा। ಈಗ ಮಹಾರಾಜ ಹೇಳಂತರು ಈ ತಾವೆಲ್ಲರೂ ಶಾಕಾಹಾರಿಯಾಗಿರ್ಬೇಕು, ಸಸ್ಯಾಹಾರಿಯಾಗಿರ್ಬೇಕು, ಮಾಂಸಾಹಾರ ಮಾಡಬಾರ್ದು ಮತ್ತು ಯಾವುದು ನಶೆ ಮಾಡಬಾರ್ದು. ನಶೆ ಅಂದರೆ ಸೆರೆ ಹೆಂಡ ಇದನ್ನು ಕುಡಿಬಾರ್ದು. ಮತ್ತು ಮಾಂಸಾಹಾರ ಅಂದ್ರೆ ಪ್ರಾಣಿ ಪಶು ಪಕ್ಷಿ ಇವನ್ನ ಹತ್ಯೆ ಮಾಡಿ ಅದನ್ನು ಮಾಂಸಾಹಾರ ತಿನ್ನಬಾರ್ದು. ಆ ಮಾಂಸದಿಂದ ಭಾಳಷ್ಟು ಕರ್ಮ ಬರ್ತಾವ, ಪ್ರಾಣಿ ಹತ್ಯೆ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಶುದ್ಧ ಶಾಕಾಹಾರಿ ಜೀವನ ನಡೆಸಬೇಕು. ಅಂದ್ರೆ ನಿಮ್ಮ ಜೀವನ ಸುಧಾರಿಸ್ತೈತಿ. ಶಾಕಾಹಾರಿಗಳ ಪರಮಸಂತ ನಮ್ಮ ಬಾಬಾ ಜಯಗುರುದೇವಿ ಮಹಾರಾಜರು ಈ ಶಾಕಾಹಾರಿದ ಬಗ್ಗೆ ಬಹಳಷ್ಟು ಪರಿಶ್ರಮ ಮಾಡಿ ಶಾಕಾಹಾರ ಪ್ರಚಾರ ಮಾಡಕ್ಕೆ ಹೇಳಿದವರು. ಶಾಕಾಹಾರಿ ಪ್ರಚಾರ ನಿರಂತರ ನಡಿಬೇಕಂತ ಹೇಳ್ಯಾರ. ಆ ಶಾಕಾಹಾರಿ ಬದ್ದಲ್ಲ ಇದನ್ನ ನಾವೆಲ್ಲರೂ ಕೂಡ ನೀವು ಕೂಡ ನಾವು ಕೂಡ ಎಲ್ಲರೂ ಶಾಕಾಹಾರಿ ಪ್ರಚಾರ ಮಾಡಬೇಕಾಗೈತಿ. ತಾವು ಜೀವನ ಶಾಕಾಹಾರಿ ಆಗಿದ್ರೆ ನಮ್ಮ ಜೀವನ ಪವಿತ್ರ ಆಗ್ತೈತಿ, ಪಾವನ ಆಗ್ತೈತಿ ಮತ್ತು ನಮ್ಮ ಜೀವನ ಬಂದು ಉದ್ಧಾರ ಆಗ್ತೈತಿ. ಅದೇ ರೀತಿ ನಶೆ ಮುಕ್ತ ಆಗಬೇಕು. ಸೆರೆ ಹೆಂಡ ಇದನ್ನು ಕೂಡ ಯಾರು ಒಪ್ಪಿಸ್ಬಾರ್ದು. ಇವೆಲ್ಲ ಅಧ್ಯಾತ್ಮಿಕ ವಿರುದ್ಧದವು, ಶರೀರಕ್ಕೂ ಬಾಧ್ಯದವು. ಅವ ಶರೀರ ಕೆಡಿಸ್ತಾವು, ಎಲ್ಲ ಹಾಳು ಮಾಡ್ತಾವೆ. ಅಂತ ಒಂದು ತತ್ವ ನೀವು ಪಾಲಿಸ್ಕೊಂಡು ಆದ್ರೆ ಗುರುವ ನಿಮ್ಗೆ ದಯ ಸಿಗ್ತೈತಿ, ನಿಮಗೆಲ್ಲ ಆನಂದ ಆಗ್ತೈತಿ, ನಿಮ್ಗೆ ಶಾಂತಿ ಸಿಗ್ತೈತಿ ಅಂತ ಮಹಾರಾಜ ಹೇಳಾಕ್ತಾರೆ. इस तरह तरह की बीमारियां जो आज के समय में फैल रही हैं, इसका मुख्य कारण एक ही है कि लोगों का खान पान दूषित हो चुका। बड़ी सीधी सी बात है कि इंसानों के खून में यदि जानवरों का खून मिल जाएगा, इंसानों के अंदर जानवरों के कीटाणु पहुंच जाएंगे तो न जानवरों की दवा काम में आएगी, न इंसानों की दवा काम में आएगी। परिणाम क्या होगा? ऐसी कोरोना जैसी महामारी, तरह तरह की महामारियां फिर से फैलने लग जाएंगी। ಮಾನವರ ಆಹಾರ ತಿನ್ನುವುದ ಕುಡಿಯುದ ಇದು ಬಹಳ ಕೆಡುವುದರಿಂದ ಈ ಒಂದು ಶರೀರ ದೂಷಿತ ಆಗಿದೆ. ಮಾನವ ರಕ್ತದೊಳಗ ಪ್ರಾಣಿಗಳ ರಕ್ತ, ನಾವು ಮಾಂಸ ಯಾರು ತಿಂತಾರಲ್ಲ
ಅವರು ಮಾಂಸದ ರಕ್ತ ನಮ್ಮ ರಕ್ತದೊಳಗೆ ಶುದ್ಧ ರಕ್ತದೊಳಗ ಪ್ರಾಣಿಗಳ ರಕ್ತ ಕೂಡ್ತಂದ್ರೆ ಆ ರಕ್ತ ದೂಷಿತ ಆಗ್ತದೆ ಮತ್ತು ಅನೇಕ ಥರದ ಕಷ್ಟಗಳು ಅನೇಕ ಥರದ ಬಿಮಾರಿಗಳು ಅಂದ್ರೆ ಈ ಕಾಯಿಲೆಗಳು ನೋಡಿ ಎಂತಿದ್ದ ಕಾಯಿಲೆಗಳು ಬರಲಿರ್ತಾವ ಆ ಕಾಯಿಲೆಗಳ ಈ ಪ್ರಾಣಿ ರಕ್ತದಿಂದನೇ ಆ ಪ್ರಾಣಿಯೊಳಗೆ ಏನು ರೋಗ ಇರ್ತದೆ ಏನು ರುಚಿ ಇರ್ತದೆ ಗೊತ್ತಾಗೋದಿಲ್ಲ ಅದು ರಕ್ತ ನಮ್ಮ ರಕ್ತದಾಗ ಕೂಡ ಈ ನಾನಾ ಥರ ಕಸಾರಿ ಬರಾಕತ್ತಾವ ಅಂಥದೆಲ್ಲ ಮಾಡಬೇಡ್ರಿ ಪ್ರಾಣಿ ಮಾಂಸ ತಿನ್ನೋಣ ಅಂಥ ರೋಗ ಕಾಯಿಲೆಗಳು ಬರಾಕತ್ತಾವ ಮತ್ತು ನಶೆ ಶರೀರ ಕುಡಿಯೋಣ ಅದ್ರದ್ದು ಭಾಳ ವಿಷ ನಮ್ಮ ಶರೀರದ ಹರಡ್ತದಂತ ಮಾಡೋದಿಲ್ಲ ತಿಳಿಸಾಗಲ್ಲ परमात्मा की बनाई हुई चीज को यदि हम नष्ट करेंगे तो परमात्मा कभी हमसे प्रसन्न नहीं रहेगा। बोलिए। ಪರಮಾತ್ಮ ಎಲ್ಲ ಜೀವವನ್ನು ಸೃಷ್ಟಿ ಮಾಡ್ಯಾರ ಪ್ರಾಣಿ ಪಶು ಪಕ್ಷಿ ಎಲ್ಲ ಅವ ಸೃಷ್ಟಿ ಮಾಡ್ಯಾರ ಆ ಒಂದು ಜೀವವನ್ನು ನಾವು ಅದ್ರ ಹತ್ಯೆ ಮಾಡಿದ್ರೆ ಆ ಒಂದು ಪರಮಾತ್ಮ ನಮ್ಮನ್ನು ಎಂದೂ ಕ್ಷಮಿಸುವುದಿಲ್ಲ ಯಾಕಂದ್ರೆ ನಾವೆಲ್ಲರೂ ಅವನ ಜೀವ ನಮ್ಮ ಹಂಗ ಪಶುಗಳ ಪಕ್ಷಿಗಳ ಅವು ಅನ್ಯ ಜೀವಗಳು ಇರ್ತಾವ ಅದ್ರ ಹತ್ಯೆನೂ ಮಾಡಬಾರ್ದಂತ ಮಾಡೋದೆಲ್ಲ ತಿಳಿಸ್ಯಾರ ये कर्म भूमि देश है, यहाँ जो जैसा करेगा वैसा ही फल उसको मिलेगा। यदि हम अपने पेट के लिए बेजुबान जानवरों को मारेंगे काटेंगे तो एक समय हमारा भी आएगा, हमको भी इसका दंड मिलेगा। ಈಗ ನಾವೇನು ಈ ಭೂಮಿ ಮೇಲೆ ಕರ್ಮ ಮಾಡ್ತೀವಿ ಅದ್ರ ಶಿಕ್ಷೆ ನಾವ ಅನುಭವಿಸ್ಬೇಕಾಗ್ತದ ಈ ಒಂದು ಪ್ರಾಣಿಗಳು ಮೂಕ್ ಪ್ರಾಣಿಗಳು ಬೇಜವ ಅಂದ್ರೆ ಮೂಕ್ ಪ್ರಾಣಿಗಳು ಆ ಮೂಕ್ ಪ್ರಾಣಿಗಳು ನಾವು ಕೊಂದು ತಿಂದ್ರೆ ಆ ಪರಮಾತ್ಮ ನಮ್ ಹೆಂಗ್ ಕ್ಷಮಿಸ್ತಾನೋ ಅವ್ ಎಂದೂ ಕ್ಷಮಿಸುದಿಲ್ಲ ಅದ್ರ ಶಿಕ್ಷೆ ನಮ್ಗೆ ಕೊಟ್ಟೆ ಕೊಡ್ತಾರೋ ಅದಕ್ಕೆ ಅಂತ ಕರ್ಮ ನಾವು ಮಾಡಬಾರ್ದು ಅಂತ ಕರ್ಮ ನಾವು ತಗೋಬಾರ್ದು ಅಂತ ಹೇಳ देखिए इस कर्म भूमि देश में कृष्ण भगवान तक नहीं बच पाए, उस समय बाली को छिप करके बाण मारा, वही बाली कृष्ण अवतार में बहेलिया बन करके आ गया। कृष्ण भगवान के पैरों में पद्म चमकता था, हिरण की आंख समझ करके बहेलिये ने निशाना मार दिया। जब पास में आकर के देखा तो देखा कृष्ण भगवान थे, अफसोस करने लगे, लेकिन कृष्ण भगवान ने उसको समझाया कि इसमें तुम्हारा कोई दोष नहीं, उस समय हमने तुमको मारा, आज तुमने हमको मार दिया, हमारा तुम्हारा अदला बदला पूरा हो गया। कर्म प्रधान विश्व रचना का, जो जस करे सो तस पंचा का। ये कर्मों का ऐसा देश है, यहाँ तुम जैसे बीज बोगे वैसे ही फसल काटोगे, इसलिए आप सभी लोग शाकाहारी रहिएगा, यही हमारी आपसे प्रार्थना है। ಈಗ ಕರ್ಮ ಪುರಾಣ ದೇಶ ಐತಿ ನಾವೇನ್ ಮಾಡ್ತೀವಿ ನಾವು ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಈ ಕರ್ಮ ಪುರಾಣ ದೇಶದಾಗ ಕೃಷ್ಣ ಭಗವಾನ್ ಅಂತ ದೇವ್ರ ಸುದೇ ಈ ಕರ್ಮದ ಫಲ ಅವ್ರು ಕೊಡ್ಬೇಕಾಗ್ತದೆ ಅವರ ರಾಮ ಅವತಾರದಾಗ ವಾಲಿನ ಒಂದಿದ್ರು ಬಾಣ್ ಹೊಡೆದ ಮತ್ತು ಅವರ ಮುಂದೆ ಕೃಷ್ಣ ಅವತಾರದೊಳಗ ಅವ್ರಿಗೆ ಅವನೇನು ಯಾರು ಬಾಣನ್ನು ಹೊಡೆದಿದ್ದವ ವಾಡಿ ಅನ್ನವ ಅವ ಬಂದ ಅವ್ರನ್ನ ಬಾಣ್ ಹೊಡೆದ ಕೊಲ್ಬೇಕಾತ ಹಂಗ ಎಲ್ಲರೂ ಕರ್ಮದ ಬದಲಾಗಿ ಕೊಡ್ಬೇಕಾಗ್ತತಿ ಅದಕ್ಕೆ ನಾವು ಯಾವುದೂ ಅಂತ ಕೆಟ್ಟ ಕರ್ಮ ಮಾಡಬಾರ್ದು ಯಾವ ಜೀವವನ್ನು ಹತ್ಯೆ ಮಾಡಬಾರ್ದು ಯಾರು ಮಾನವರನ್ನು ಹತ್ಯೆ ಮಾಡಬಾರ್ದು ಅಂತ ಬಾರೋರೆಲ್ಲ ತಿಳಿಸಿ ಹೇಳಾರ इसलिए आप सभी लोग शाकाहारी रहिएगा और भजन ध्यान सुमरन बराबर आप सभी लोग करते रहिएगा। देखिए हमारे गुरु महाराज ने अपने गुरु की याद में मथुरा आश्रम पर विशाल मंदिर बनवाया। हमारे गुरु महाराज कहते थे कि बच्चा मंदिर का वो देवता वहां पर बैठ करके बरकत बांट रहा, आप लोग आइए मंदिर के देवता के सामने अपनी एक बुराई को चढ़ा देना कि हम आज से मांस मछली नहीं खाएंगे, अंडा शराब का सेवन नहीं करेंगे। आप अपनी एक बुराई चढ़ा दो, आपकी एक मनोकामना पूरी होगी। बोलिए। ಈಗ ಶಾಕಾಹಾರಗಳು ಭಾಳ ಮಾಡಬೇಕು ಯಾಕಂದ್ರೆ ನಾವು ಶಾಕಾಹಾರ ಮಾಡಿದ್ವಿ ಅಂದ್ರೆ ನಮ್ಮ ಜೀವನ ಶುದ್ಧ ಆಗ್ತೈತಿ ನಮ್ಮ ಜೀವನ ಪವಿತ್ರ ಆಗ್ತೈತಿ ಅದಕ್ಕೆ ಗುರುಗಳ ನಮ್ಗೆ
ಮಥುರಾದಾಗ ಒಂದು ದೊಡ್ಡ ದೇವಸ್ಥಾನ ಕಟ್ಟಿಸಿದಾರ ಮತ್ತು ಆ ದೇವಸ್ಥಾನದಾಗ ಒಂದು ಶಕ್ತಿ ಅದ. ನೀವೇನೋ ತಪ್ಪು ಮಾಡಿದ್ರು ಅಲ್ಲಿ ಕ್ಷಮಾಪಣೆ ಬೇಡಿದ್ರೆ ಕ್ಷಮಾಪಣೆ ಮಾಫಿ ಆಗ್ತದೆ. ಮತ್ತು ಅಲ್ಲಿಂದ ನೀವು ಆ ಕ್ಷಮಾಪಣೆ ಬೇಡ್ಕೊಂಡ ನಿಮ್ಗೆ ಹಿಂದಿನ ಜನ್ಮ ಹಿಂದಿನ ಕರ್ಮಗಳನ್ನ ಅವ್ರಿಗೆ ಕೊಟ್ಟ ಹೊಸ ಕರ್ಮ ನಾವು ತಗೊಂಡ ಸ್ವಚ್ಛದಿಂದ ಜಪ ಧ್ಯಾನ ಭಜನೆ ಮಾಡ್ಕೊತ ಹೋದ್ರೆ ಹಿಂದಿನ ಕರ್ಮಗಳೆಲ್ಲ ಮಾಫಿ ಆಗ್ತಾವ. ಅದಕ್ಕೆ ತಾವೆಲ್ಲರೂ ಮಥುರಾ ಕೂಡ ಬಂದು ಆ ಮಂದಿರ ದರ್ಶನ ತಗೋಬೇಕಂತ ಹೇಳಿ ಮಹಾರಾಜರು ಕೇಳ್ತಾರೆ. मथुरा में होली का कार्यक्रम 7, 8, 9 मार्च 3 दिवसीय होली का कार्यक्रम मथुरा में मनाया जाएगा। आपसे हमारी प्रार्थना है कि आप सभी लोग